ಸಹೋದರರಾದ ರಾಜು ಬ್ರದರ್ ದಾವಣಗೆರೆ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊತೀನಿ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಮಗೆ ಕೃತಜ್ಞತೆ ವಂದನೆಯನ್ನ ಸಲ್ಲಿಸುತ್ತೇವಪ್ಪ ತಂದೆ. ಅಪ್ಪ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಅಪೊಸ್ತಲರ ಕೃತ್ಯಗಳ ಅಧ್ಯಾಯವನ್ನು ನಾವು ಧ್ಯಾನಿಸ್ಲಿಕ್ಕೆ ಬ್ರದರನ್ನು ಕೂಡ ಆಶೀರ್ವದಿಸಿದಿರ ಸ್ವಾಮಿ. ನಾವು ಕೇಳುವಂತರು ನಮ್ಮನ್ನ ಕೂಡ ಆಶೀರ್ವದಿಸಿ ಪವಿತ್ರಾತ್ಮರ ಶಕ್ತಿನ ಅನುಗ್ರಹಿಸಿ ಕೊಡಪ್ಪ ತಂದೆ. ಅಪ್ಪ ತಂದೆಯಾದ ದೇವರೇ, ಕೇಳುವಂತ ವಚನಗಳು ನಮ್ಮ ಹೃದಯದಲ್ಲಿ ಸ್ವಾಮಿ ನೆಲೆ ಊರಿ 100ರಷ್ಟು ಫಲ ಕೊಡುವಂತೆ ನಮ್ಮ ಜೀವಿತದ ಪ್ರತಿ ಕ್ಷಣಗಳನ್ನ ಆ ಮಾರ್ಗದಲ್ಲಿ ನಡೆದು ಅದರಂತೆ ನಾವು ವಾಕ್ಯದಂತೆ ನಾವು ನಡಿಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಅಪ್ಪ, ಈ ಒಂದು ಮೀಟಿಂಗ್ ಅನ್ನ ಆದಿಯಿಂದಲೂ ಅಂತ್ಯದವರೆಗೂ ಯಜಮಾನನಿಂತಿದ್ದು ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಸಹೋದರ ಸಹೋದರರೇ, ಮತ್ತೊಮ್ಮೆ ಈ ದಿನದಲ್ಲೂ ಕೂಡ ಸಹೋದರ ಸಹೋದರರಾಗಿ ನಾವು ಒಟ್ಟುಗೂಡಿ ದೇವರು ಆತನು ಕೊಟ್ಟಂತ ಈ ಒಂದು ಪವಿತ್ರವಾದ ಗ್ರಂಥದಿಂದ ಆದಿಸಭೆಯಲ್ಲಿ ಅಪೋಸ್ಟಲರ ಒಂದು ಕೆಲಸಗಳು ಯಾವ ರೀತಿ ಇತ್ತು, ದೇವರು ಯಾವ ರೀತಿ ಅವ್ರನ್ನ ಸಭೆಯನ್ನ ಸ್ಥಾಪಿಸಕ್ಕೆ ಅವ್ರುಗಳನ್ನ ಉಪಯೋಗಿಸ್ಕೊಂಡ್ರು, ಅಪೋಸ್ಟಲರ್ಗಳು ಕೂಡ ಯಾವ ರೀತಿ ಆ ಒಂದು ಸಭೆಯನ್ನ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನ ಕಟ್ಟಿ ಈ ಒಂದು ಕಾಲವರೆಗೆ ಕೂಡ ಆ ಸಭೆಯನ್ನ ಅವರ ವಾಕ್ಯಗಳ ಮೂಲಕ ಅವರ ಒಂದು ಬೋಧನೆಗಳ ಮೂಲಕ ನಡೆಸ್ಕೊಬರೋದನ್ನ ನಾವು ಈ ದಿನ ಕೂಡ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಂಥದ್ರಲ್ಲಿ ನಾವು ಅವರ ಒಂದು ಜೀವಿತದಲ್ಲಿ ಆದಂತ ಪರಿವರ್ತನೆಗಳು, ಅವರ ಜೀವಿತದಲ್ಲಿ ಅವರು ನಿಂತಿದ್ದ ಸಾಕ್ಷಿಯಾಗಿ ನಿಂತಿದ್ದ ವಿಷಯಗಳು, ಇದನ್ನೆಲ್ಲ ನಾವು ನಿಧಾನಕ್ಕೆ ಒಂದೊಂದಾಗಿ ನಾವು ಈ ಒಂದು ಪಾಠದಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಯಾವ ರೀತಿ ಅಪೋಸ್ಟಲರ್ಗಳು ದೇವರಿಂದ ಕರೆಯಲ್ಪಟ್ಟು ಅವರು ಸುವಾರ್ತೆಯನ್ನ ಸಾರಿದ್ರು, ಅಪೋಸ್ತಲ ಪೌಲ್ ಯಾವ ರೀತಿ ಪರಿವರ್ತನೆಯನ್ನ ಹೊಂದಿದ್ರು, ಮತ್ತು ಪೇತ್ರನು ಯಾವ ರೀತಿ ಒಂದು ಅದ್ಭುತಗಳನ್ನ ಮಾಡಿದ್ರು, ಸತ್ತಿರೋರನ್ನ ಎಬ್ಸಿದ್ದು ವಿಷಯಗಳು, ಇದೆಲ್ಲಾನು ಯೇಸು ಸ್ವಾಮಿ ಅವರಿಗೆ ಕೊಟ್ಟಂತ ರಕ್ಷಣೆಯ ಮಾರ್ಗ ಮತ್ತೆ ಸುವಾರ್ತೆಯ ಒಂದು ವಿಷಯವನ್ನ ಜನರಿಗೆ ತಲುಪಿಸೋದಕ್ಕೆ ದೇವರು ಆ ಕಾಲ ಸಮಯದಲ್ಲಿ ಒಂದು ಈ ರೀತಿಯ ಕಾರ್ಯವಾಗಿ ಅವರು ಅಪೋಸ್ಟಲರ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದಂತ ವಿಶೇಷವಾದ ಒಂದು ವ್ಯಕ್ತಿ ಯಾರು ಅಂತ ನೋಡ್ಬೇಕಾದ್ರೆ ಕೊರ್ನೇಲಿಯೋ. ಈ ಕೊರ್ನೇಲಿಯನ ಬಗ್ಗೆ ಅನೇಕ ಮಾಹಿತಿಗಳನ್ನ ಅಲ್ಲಿ ಕೊಡುವಂಥದ್ದಾಗಿದೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂತ ಹಿಂದಿನ ಪಾಠಗಳಲ್ಲಿ ಕೊರ್ನೇಲಿಯ ಬಗ್ಗೆ ಮನುಷ್ಯರು ಕೊಟ್ಟಂತ ಒಂದು ಸಾಕ್ಷಿ ಅಲ್ಲ, ತಂದೆಯ ದೇವರ ದೂತರ ಮೂಲಕ ಆತನು ಎಂತ ಒಂದು ಗುಣ ಹೊಂದಿದವನು ಅಂತ ದೂತನ ಮೂಲಕ ಕೊರ್ನೇಲಿಯಗೆ ಹೇಳಿದಂತ ಸಾಕ್ಷಿ. ಎಂತ ಒಂದು ಅದ್ಭುತವಾದ ಒಂದು ವಿಷಯವನ್ನ ನಾವು ನೋಡಬೇಕಾಗಿದೆ ಸಹೋದರ ಸಹೋದರ. ಈ ಕೊರ್ನೇಲಿಯನ ಮೂಲಕ ಈಗ ಅನ್ಯ ಜನರ ಒಂದು ಆಶೀರ್ವಾದದ ಪ್ರಾರಂಭ. ಆ ಒಂದು ಘಟನೆ ಯಾವ ರೀತಿ ನಡೀತು ಅಂತಾನೆ ನಾವು ಒಂದೊಂದು ಹಂತವಾಗಿ ಅದನ್ನು ನೋಡ್ಕೊ ಬರ್ತಾ ಇದ್ದೀವಿ. ಯಾವ ರೀತಿ ದೇವರು ಆತನ ಸಂಕಲ್ಪವನ್ನ ಕ್ರಮಬದ್ಧವಾಗಿ ಅವರ ಒಂದು ಯೋಚನೆಯ ಪ್ರಕಾರ ಅವರು ಮಾಡುವಂಥದ್ದನ್ನ ನಾವು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಪೇತ್ರನನ್ನ ಕರೆದು ಜೋಪಾದಲ್ಲಿ ಅನೇಕ ವಿಸ್ಮಯವಾದ ಕೆಲಸಗಳು, ಅದ್ಭುತಗಳು ಮಾಡಿ ಜೋಪಾದಲ್ಲಿ ಪೇತ್ರನನ್ನ ಉಳಿಸಿದ್ರು. ಇಲ್ಲಿ
ಸೆಸಾರಿಯಾ ಪಟ್ಟಣ. ಆ ಸೆಸಾರಿಯಾ ಪಟ್ಟಣದಲ್ಲಿ ಕೊರ್ನೇಲಿಯೋ, ಆ ಕೊರ್ನೇಲಿಯನ ಒಂದು ವಿಷಯವನ್ನ ನೋಡುವಾಗ ಅಲ್ಲಿ ಕೊರ್ನೇಲಿಯ ಒಂದು ಕಾರ್ಯದಲ್ಲಿ ಒಂದು ದಿನ ದೂತನು ಕಾಣಿಸ್ಕೊಂಡು, ನೀನು ನಿನ್ನ ಒಂದು ಪ್ರಾರ್ಥನೆ, ನಿನ್ನ ಒಂದು ಸೇವೆ, ನಿನ್ನ ಒಂದು ಆ ಗುಣ, ಇದೆಲ್ಲ ದೇವರು ನೋಡಿ ನಿನ್ನಲ್ಲಿ ಮೆಚ್ಚಿಕೊಂಡಿದ್ದಾರೆ. ಈಗ ನೀನೇನ್ ಮಾಡು ಅಂದ್ರೆ, ಪೇತ್ರನು ಅನ್ನುವ ವ್ಯಕ್ತಿ ಜೋಪ ಪಟ್ಟಣದಲ್ಲಿದ್ದಾರೆ, ಹೋಗಿ ಅವರನ್ನ ಕರೆದು ನಿನ್ನ ಮನೆಗೆ ಕರ್ಕೊಬಂದು ಸುವಾರ್ತೆಯನ್ನ ಸಂಪೂರ್ಣವಾಗಿ ಕೇಳಿ ದೇವರ ಚಿತ್ತ ಏನು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನೀನು ಒಂದು ಅವಕಾಶವನ್ನ ಮಾಡ್ಕೋ ಅಂತ ಹೇಳಿದಾಗ ಅಲ್ಲಿ 3 ಜನ ಮಂದಿಯನ್ನ ಕೊರ್ನೇಲಿಯೋ ಪೇತ್ರನ ಮನೆಗೆ ಜೋಪಾದಲ್ಲಿ ಕಳಿಸಿ ಅವ್ರನ್ನ ಕರ್ಕೊಂಡಿದ್ದನ್ನ ನೋಡ್ತೀವಿ. ಸೊ ಇದು ನಾವು ಇಷ್ಟು ತನಕ ನೋಡಿದಂತ ಒಂದು ಮಾಹಿತಿ ಸಹೋದರರೇ. ಸೊ ಇದು ಎಲ್ಲಾನು ನಿಮಗೆ ಕೂಡ ಇದು ಸ್ಪಷ್ಟವಾಗಿರ್ತದೆ. ಈ ಒಂದು ವಿಷಯವನ್ನ ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 23 ತನಕ ನಾವು ನೋಡಿದ್ವಿ. 10ನೇ ಅಧ್ಯಾಯ 23ನೇ ವಚನ ತನಕ ನೋಡಿದ್ವಿ. ಸೊ ಅಲ್ಲಿ ಏನ್ ಕಡೆಯಾಗಿ ನೋಡ್ತೀವಿ ಅಂದ್ರೆ, ಆ 3 ಮಂದಿ ವ್ಯಕ್ತಿಗಳು ಬಂದು ಪೇತ್ರನಿಗೆ ಸಾಕ್ಷಿಯನ್ನ ಹೇಳಿ, ಕೊರ್ನೇಲಿಯನ ಬಗ್ಗೆ ವಿವರವಾಗಿ ಅವರು ಹೇಳಿ, ಆ ಒಂದು ರಾತ್ರಿ ಜೋಪಾದಲ್ಲಿ ಪೇತ್ರನ ಜೊತೆ ಅವರು ಇದ್ದು, ಮಾರನೇ ದಿನ ಪೇತ್ರನ ಜೊತೆ ಸೆಸಾರಿಯಾಗೆ ಅವರು ಬರುವಂತ ಒಂದು ಸನ್ನಿವೇಶ. ಪೇತ್ರನ ಜೊತೆ ಇನ್ನೊಂದಷ್ಟು ಶಿಷ್ಯಂದರು, ಅವರ ಒಂದು ಸ್ನೇಹಿತರು, ಸಹೋದರರು ಅವರ ಜೊತೆ ಬರುವ ಒಂದು ವಿಷಯವನ್ನೇ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ಈ ದಿನದಲ್ಲಿ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 24ನೇ ವಚನದಿಂದ ಒಂದಷ್ಟು ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ಇದರಲ್ಲಿ ಇನ್ನೂ ಅನೇಕ ಮಾಹಿತಿಗಳು ಕೊರ್ನೇಲಿಯ ಬಗ್ಗೆ, ಆತನ ಮನೆತನದ ಬಗ್ಗೆ, ಇದೆಲ್ಲ ಸ್ವಲ್ಪ ಸ್ಪಷ್ಟವಾಗಿ ನಮ್ಗೆ ಹೇಳುವಂತದ್ದಾಗಿದೆ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 24ನೇ ವಚನವನ್ನ ಓದೋಣ. 10:24. ಮರುದಿನ ಅವನು ಕೈಸರೈಯಕ್ಕೆ ಸೇರಿದನು. ಕೊರ್ನೇಲ್ಯನು ತನ್ನ ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ಸರಿ. ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಸಹೋದರರೇ, ಇಲ್ಲಿ ಮಾರನೇ ದಿನ ಪೇತ್ರನು ಸೆಸಾರಿಯಾ ಪಟ್ಟಣಕ್ಕೆ ಬರುವ ಒಂದು ಸಮಯದಲ್ಲಿ ಅಲ್ಲಿ ಏನ್ ಆಗ್ತಾ ಇದೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಪೇತ್ರನು ಆ ಒಂದು 3 ಮಂದಿ ವ್ಯಕ್ತಿಯ ಸಾಕ್ಷಿಯನ್ನ ಕೇಳಿ ಕೊರ್ನೇಲಿಯ ಮನೆಗೆ ಬರಬೇಕು ಅಂತ ಕೊಟ್ಟಂತ ಆಹ್ವಾನವನ್ನ ಅವರು ಸ್ವೀಕರಿಸುತ್ತಾ ಈಗ ಸೆಸಾರಿಯಾ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರು ಬರೋದಿಕ್ಕೆ ತಯಾರಿಯಾಗಿದ್ದ ಕೊರ್ನೇಲಿಯ ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಅವರು ಸೆಸಾರಿಯಾ ಪಟ್ಟಣಕ್ಕೆ ಬಂದಾಗ ಕೊರ್ನೇಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಕಾತುರದಿಂದ ಕಾಯ್ತಾ ಇದ್ರು. ಅವರು ಮಾತ್ರ ಅಲ್ಲ, ಅವರ ಮನೆತನದವರು, ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಎಲ್ರನ್ನೂ ಒಟ್ಟುಗೂಡಿಸಿ ಒಂದು ದೊಡ್ಡ ಒಂದು ಗುಂಪನ್ನ ಮಾಡಿದ್ರು ಅವ್ರು. ನೋಡ್ರಿ, ಎಂತ ಒಂದು ನಂಬಿಕೆ, ಒಂದು ವಿಶ್ವಾಸ. ಕಳಿಸಿರುವಂತ 3 ಮಂದಿ ವ್ಯಕ್ತಿಗಳು ಅಲ್ಲಿ ಹೋಗಿ ಅಲ್ಲಿ ಪೇತ್ರನಿಗೆ ಸಾಕ್ಷಿಯನ್ನ ಹೇಳಿ, ಪೇತ್ರನು ನಿಜವಾಗ್ಲೂ ಅವರು ಯಾವುದೇ ರೀತಿಯ ಒಂದು ಡೌಟ್ ಇಲ್ಲದೆ ಅವರು ಇಲ್ಲಿ ಸೆಸಾರಿಯಾಗಿ ಬರ್ತಾರೆ ಎನ್ನುವ ಒಂದು ನಂಬಿಕೆ ಆತನಲ್ಲಿತ್ತು. ಇದೇ ದೇವರ ಜೊತೆ ತುಂಬಾ ಹತ್ರದಲ್ಲಿರುವಂತ ಒಂದು ವ್ಯಕ್ತಿಗಳ ಒಂದು ನಂಬಿಕೆ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಅಲ್ಲಿ ದೇವರು ಹೇಳದಂತ ಈ ಮಾತು, ಅಲ್ಲಿ ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನ ಏನ್ ನಾವು ನೋಡ್ಬೇಕಾದ್ರೆ, ಕೊರ್ನೇಲಿಯನು ಅವನಿಗಿದ್ದಂತ ಒಂದು ಏನಂತ ಹೇಳ್ಬೇಕಂದ್ರೆ ಪವರ್, ಅವನಿಗಿರುವಂತ ಆ ಒಂದು ಸ್ಥಾನ ಅವನಿಗೆ ಒಂದು ಇತ್ತಲ್ಲ, ಆ ಒಂದು ಶತಾಧಿಪತಿಯಾಗಿದ್ದ ಒಂದು ಸ್ಥಾನವನ್ನ ಅವನು ದುರುಪಯೋಗ ಪಡಿಸ್ಕೊಂಡಿಲ್ಲ.
ಅವನು ಒಂದು ವೇಳೆ ಈ 3 ಮಂದಿ ವ್ಯಕ್ತಿಯನ್ನ ಕಳಿಸಿ ಪೇತ್ರನ್ನು ಒಂದು ವೇಳೆ ಬಂದಿಲ್ಲ ಅಂದ್ರೆ ಆತನನ್ನ ಬಂಧಿಸಿ ನೀನ್ ಕರ್ಕೋಬಾ ಅನ್ನೋ ಒಂದು ವಿಷಯ ಅಲ್ಲ ಅಲ್ಲಿ ಹೇಳಲೇ ಇಲ್ಲ. ಯಾಕಂದ್ರೆ ದೇವರು ಈ ವಿಷಯವನ್ನ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ದೇವರ ಚಿತ್ತದ ಪ್ರಕಾರ ಒಂದು ಒಳ್ಳೆಯ ಗುಣ ಹೊಂದಿದವನಾಗಿ ಈ ಕೆಲಸವನ್ನ ಮಾಡಬೇಕು ಅನ್ನೋದು ಆತನಿಗೆ ತಿಳುವಳಿಕೆ ಇತ್ತು. ಸಹೋದರರೇ, ಇದೆಲ್ಲ ನಾವು ಈ ಒಂದು ವಿಷಯಗಳನ್ನ ಓದುವಾಗ ಇದನ್ ಮೇಲೆಲ್ಲ ನಮ್ಮ ಗಮನ ಸ್ವಲ್ಪ ಇರಬೇಕು. ಯಾಕಂದ್ರೆ ನಾವು ಆ ಒಂದು ಪರಿಸ್ಥಿತಿಯಲ್ಲಿ ಇದ್ರೆ ಏನೆಲ್ಲ ಯೋಚನೆ ಮಾಡಿರ್ಬೋದು, ಇದೆಲ್ಲ ಸರಿಯಾದದ್ದ ಅಂತ ನಾವು ಪರಿಶೀಲನೆ ಮಾಡ್ಕೊಳ್ಳಕ್ಕೆ ತುಂಬಾ ಒಳ್ಳೆಯ ಒಂದು ಉದಾಹರಣೆಗಳಿದೆ. ಅದಕ್ಕೆ ಇಲ್ಲಿ ನೋಡುವಾಗ ಕೊರ್ನೇಲಿಯೋ ಅವನಿಗೆ ಇದ್ದಂತ ಆ ಒಂದು ಸ್ಥಾನದ ಒಂದು ಮಹಿಮೆ ಮತ್ತೆ ಅವನಿಗಿದ್ದಂತ ಪವರು ಇದನ್ನೆಲ್ಲ ಅವನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಸೊ ಆ ಒಂದು ಸ್ಥಿತಿಯಲ್ಲಿ ಇದ್ದ ವ್ಯಕ್ತಿ ಸಾಮಾನ್ಯವಾಗಿ ಆ ಒಂದು ಸೈನಿಕನನ್ನ ಕಳಿಸಿ ಒಂದು ವೇಳೆ ನಿಮ್ಮ ಮಾತಿಗೆ ಆತನು ಬೆಲೆ ಕೊಟ್ಟಿಲ್ಲ ಅಂದ್ರೆ ಆತನನ್ನ ನೀವೇನ್ ಮಾಡ್ರಿ, ಬಂಧಿಸಿ ಕರ್ಕೊಬನ್ನಿ ಅಂತ ಹೇಳುವಂತ ಒಂದು ಪವರ್ ಕೂಡ ಅಲ್ಲಿ ಕೊರ್ನೇಲಿಯಗಿತ್ತು. ಯಾಕಂದ್ರೆ ಅವನು ರೋಮರ ಶತಾಧಿಪತಿಯಾಗಿದ್ದ. ಆದ್ರೆ ಸಹೋದರರೇ ನೋಡ್ರಿ, ದೇವರ ಒಂದು ವಿಷಯದಲ್ಲಿ ಅವನು ಆ ದೇವರು ಮೆಚ್ಚುವಂತ ಗುಣವನ್ನ ಹೊಂದಿದವನಾಗಿದ್ದಾನೆ ಹೊರತು ಅವನು ಲೋಕದ ಜ್ಞಾನದಲ್ಲಿ ಯಾವುದನ್ನು ಅಲ್ಲಿ ನಿರ್ಧಾರ ಮಾಡಿಲ್ಲ ಅನ್ನೋದನ್ನ ನಾವು ಈ ವಿಷಯದಲ್ಲಿ ನೋಡಬೇಕಾಗಿದೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಆ ಒಂದು ಸೆಸಾರಿಯಾ ಪಟ್ಟಣದಲ್ಲಿ ಕೊರ್ನೇಲಿಯೋ ಯಾವ ರೀತಿ ಎಲ್ರನ್ನೂ ಸೇರಿಸಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇನ್ನೊಂದು ವಿಷಯ ನಾವು ತುಂಬಾ ಕುತೂಹಲದಿಂದ ನೋಡ್ಬೇಕಾಗಿರೋದು ಏನಂದ್ರೆ, ಅಲ್ಲಿ ಒಂದು ಸಾಕ್ಷಿಯನ್ನ ಕೊಡ್ತಾನೆ. ಏನು ಅಂದ್ರೆ, ನಾನು ದೂತನು ಬಂದು ಹೇಳಿದ ದಿವಸದಿಂದ ಇಷ್ಟು ತನಕ ನಾನು ಇನ್ನ ಊಟನೇ ಮಾಡಿಲ್ಲ ಅನ್ನುವ ಒಂದು ವಿಷಯನ ಹೇಳ್ತಾರೆ. ನಾನು ಫಾಸ್ಟಿಂಗ್ ಅಲ್ಲಿ ಉಪವಾಸ ಇದ್ದೆ ಅಂತ ಹೇಳ್ತಾರೆ. ಸಹೋದರರೇ ನೋಡ್ರಿ, ಎಂತ ನಂಬಿಕೆ ದೇವರ ಮೇಲೆ ಇರುವಂತ ಆ ಒಂದು ಛಲ. ಅಲ್ಲಿ ಹೇಳ್ತಾರೆ, ಆ ದಿನದಿಂದ ಪೇತ್ರನು ನಮ್ಮ ಮನೆಗೆ ಬರುವ ತನಕ ನಾನು ಉಪವಾಸ ಮಾಡಿ ದೇವರ ಚಿತ್ತಕ್ಕೆ ನಾನು ಕಾದಿದ್ದವನಾಗಿದ್ದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಆ ವಿಷಯವನ್ನ ನಾವು ನೋಡ್ಬೇಕಾದ್ರೆ ಈ 10ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡ್ಬೋದು. ಅದನ್ನ ಆಮೇಲೆ ಓದೋಣ, ನಾವು ಆ ಭಾಗವನ್ನು ಓದೋದಕ್ಕೆ ನೋಡೋಣ. ಆಮೇಲೆ 10ನೇ ಅಧ್ಯಾಯ 30ನೇ ವಚನದಲ್ಲಿ ಈ ವಿಷಯವನ್ನ ಕೊರ್ನೇಲಿಯ ಪೇತ್ರನಿಗೆ ಹೇಳ್ತಾನೆ. ಈ ಪಾಠದಲ್ಲಿ ನೋಡೋಣ ಅದ. ಸೊ ಹಂಗಿರುವಾಗ ಸಹೋದರರೇ, ಈಗ ಕೊರ್ನೇಲಿಯ ವಿಷಯದಲ್ಲಿ ಅವನು ಆತನಲ್ಲಿದ್ದ ನಂಬಿಕೆ, ಆತನಿಗೆ ದೇವದೂತನು ಹೇಳಿದಂತ ವಿಚಾರಗಳು, ಯೇಸು ಸ್ವಾಮಿಯ ಬಗ್ಗೆ ಇನ್ನ ಅತಿ ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ಅವನಿಗೆ ದೇವರು ಕೊಟ್ಟಂತ ಅವಕಾಶಗಳು, ಅದನ್ನ ಆತನು ಮಾತ್ರ ಪಡ್ಕೊಂಡು ಆತನು ಮಾತ್ರ ಅದನ್ನ ಸ್ವೀಕಾರ ಮಾಡಿದವನಲ್ಲ, ಆತನ ಕುಟುಂಬಸ್ಥರಿಗೆ ಆತನ ಸ್ನೇಹಿತರಿಗೆ ಅದನ್ನ ತಿಳಿಸಿ ಅವರು ಕೂಡ ಈ ಸುವಾರ್ತೆಯನ್ನ ಕೇಳಿ ಯೇಸು ಸ್ವಾಮಿಯನ್ನ ಮೆಸಾಯ ಅಂತ ಅವರು ಸ್ವೀಕಾರ ಮಾಡಬೇಕು ಅಂತಾನೆ ಈ ವಿಷಯಗಳನ್ನ ಆತನು ಮಾಡಿರೋದನ್ನ ನೋಡ್ತೀವಿ ಸಹೋದರರೇ. ಸೊ ಈಗ ನೋಡಿ, ಕೊರ್ನೇಲಿಯ ಮೈಂಡು ಯಾವ ರೀತಿ ಅದು ತಗ್ಗಿದ ಸ್ವಭಾವವಾಗಿ, ಯಾವುದೇ ರೀತಿಯಲ್ಲಿ ಲೋಕದ ಜ್ಞಾನದಿಂದ ಅವನು ಏನೇ ವಿಷಯಗಳನ್ನು ಮಾಡದೆ ಸತತವಾಗಿ ದೇವರ ಸಂಕಲ್ಪಕ್ಕೆ ಅವನು ಆತನನ್ನ ಒಪ್ಪಿಸ್ಕೊಂಡು ನಡೆಸ್ಕೊ ಬಂದಿರೋದನ್ನ ನೋಡ್ತೀವಿ. ಈಗ ಪೇತ್ರನು ಕೊರ್ನೇಲಿಯ ಮನೆಗೆ ಬಂದಾಗ ಕೊರ್ನೇಲಿಯ ಯಾವ ರೀತಿ ಆತನನ್ನ ಆಹ್ವಾನ ಮಾಡ್ತಾನೆ ಅಂದ್ರೆ ಸಹೋದರರೇ, ಇದೆಲ್ಲ ತುಂಬಾ ಒಂದು ನೋಡುವಂತ ಒಂದು ವಿಷಯಗಳು. 10ನೇ ಅಧ್ಯಾಯ 25-26 ಓದನ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 25 ಮತ್ತು 26. ಪೇತ್ರನು ಎದುರು ನೋಡುತ್ತಿದ್ದನು. ಅವನು ಬಂದಾಗ ಕೊರ್ನೇಲನು ಅವನನ್ನು ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದನು. 25-26 ಎರಡು ನೋಡಿದ್ರ ಸಿಸ್ಟರ್? ಇಲ್ಲ, 26. ಆದರೆ ಪೇತ್ರನು, ಹೇಳಪ್ಪ,
ನಾನು ಮನುಷ್ಯನು ಎಂದು ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಹೋದನು. ಸಹೋದರ ಇಲ್ಲಿ ಈಗ ಮುಖಾಮುಖಿಯಾಗಿ ಭೇಟಿಯಾಗುವಂತ ಒಂದು ಸನ್ನಿವೇಶ. ಈಗ ಪೇತ್ರನು ಕೊರ್ನೆಲಿಯ ಮನೆಗೆ ಬರ್ತಾರೆ. ಕೊರ್ನೆಲಿಯ ಆತನನ್ನ ಆಹ್ವಾನ ಮಾಡ್ತಾನೆ. ಆಹ್ವಾನ ಮಾಡುವ ರೀತಿ ಯಾವ ರೀತಿ ಅಂದ್ರೆ, ಪೇತ್ರನ ಕಾಲಿಗೆ ಸಾಷ್ಟಾಂಗವಾಗಿ ಬಿದ್ದು ಆತನನ್ನ ನಮಸ್ಕರಿಸ್ತಾನೆ. ಸಹೋದರರೇ, ಆವಾಗ ಪೇತ್ರನು ಎಂಥ ಒಂದು ಗುಣವನ್ನ, ಎಂಥ ಒಂದು ವರ್ತನೆಯನ್ನ ಮಾಡ್ತಾರೆ ಅಂದ್ರೆ, ಅಲ್ಲಿ ಹೇಳ್ತಾರೆ, ದಯವಿಟ್ಟು ಎದ್ದೋಳು, ನಾನು ಕೂಡ ನಿನ್ನ ತರ ಒಬ್ಬ ಸಾಮಾನ್ಯ ಮನುಷ್ಯನೇ. ಯಾರಿಗೆ ಮಾತ್ರ ನೀನು ಈ ಒಂದು ಈ ಒಂದು ವರ್ಷಿಪ್ ನ ಮಾಡ್ಬೇಕು ಅಂದ್ರೆ, ತಂದೆಯ ದೇವರಿಗೆ ಮಾತ್ರನೇ ಈ ಒಂದು ವರ್ಷಿಪ್ ನ ಮಾಡ್ಬೇಕು. ನಾವೆಲ್ಲರೂ ದೇವರಿಂದ ಆರಿಸ್ಕೊಂಡಿರುವ ದೇವರ ಮಕ್ಕಳು, ಅಥವಾ ನಾವು ಎಲ್ಲಾ ಮನುಷ್ಯರೇ ಅಂತ ಹೇಳುವ ಒಂದು ಪರಿಸ್ಥಿತಿ ಅಲ್ಲಿ ಆಗೋದನ್ನ ನೋಡ್ತೀವಿ. ಸಹೋದರರೇ, ಯೋಚನೆ ಮಾಡಿ, ಕೊರ್ನೆಲಿಯ ಆತನಿಗಿದ್ದಂತ ಪವರ್, ಅವನಿಗಿದ್ದಂತ ಅಥಾರಿಟಿ ಅಲ್ವಾ, ಶತಾಧಿಪತಿ ಅಂತ ಹೇಳಿದ್ರೆ ಅವಾಗೆಲ್ಲ ಸಹೋದರರೇ, ಒಂದು MLA ಇರುವಂತ ಒಂದು ಬೆಲೆಗಿಂತ ಇನ್ನ ಅತಿ ಹೆಚ್ಚಾದ ಬೆಲೆ ಅವನಿಗೆ. ಆದ್ರೆ ಆ ಒಂದು ಸ್ಥಾನಮಾನವನ್ನ ಆತನು ಅದನ್ನ ನೋಡದೆ ಪೇತ್ರನಿಗೆ ಆ ಒಂದು ಆತ್ಮೀಯ ರೀತಿಯಲ್ಲಿ ಅವರು ದೇವರು ತರ ಅಂತ ಹೇಳಿ ಆತನಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುವ ವಿಷಯ ಯೋಚನೆ ಮಾಡಿ. ಒಬ್ಬ ಶತಾಧಿಪತಿ ಒಂದು ಸಾಮಾನ್ಯವಾದ ಬೆಸ್ತನ ಕಾಲಲ್ಲಿ ಬೀಳ್ತಾರೆ. ಮೀನ್ ಹಿಡಿಯೋರ ಅಲ್ವಾ, ಪೇತ್ರನು ಆ ಮೀನ್ ಹಿಡಿಯುವ ಒಂದು ವರ್ಗದವರಾಗಿದ್ರು, ಆತನ ಕಾಲಿಗೆ ಬೀಳ್ತಾರೆ ಅಂತ ಇದ್ರೆ ಸಹೋದರರೇ, ಅದನ್ನ ಯೋಚನೆ ಮಾಡಿ ಯಾವ ರೀತಿಯ ಒಂದು ವಿಷಯವನ್ನ ನೋಡಬಹುದು. ಸೊ ಆ ವಿಷಯವನ್ನ ನೋಡುವಾಗ ಪೇತ್ರನ ಒಂದು ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆತನು ಆ ಒಂದು ವರ್ಷಿಪ್ ಅಥವಾ ಆತನು ಪೂಜಿಸುವ ಮನೋಭಾವವನ್ನ ಅಲ್ಲಿ ಏನ್ ಮಾಡ್ತಾರ್ರಿ, ಕರೆಕ್ಟ್ ಮಾಡ್ತಾರೆ. ಏನಂತ ಕರೆಕ್ಟ್ ಮಾಡ್ತಾರೆ ಅಂದ್ರೆ, ನಾನು ಕೂಡ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿದ್ದೀನಿ ಅಂತ ಹೇಳುವಂತದ್ದಾಗಿದೆ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ, ಈ ವಿಷಯಗಳನ್ನ ನೋಡ್ಬೇಕಾದ್ರೆ, ದೇವರಲ್ಲಿ ಅಪೋಸ್ಟ್ಲರು ಕೂಡ, ಯೇಸು ಸ್ವಾಮಿಯ ಜೊತೆ ಇದ್ದವರು ಕೂಡ ಈ ಒಂದು ಸ್ವಭಾವಗಳನ್ನ ಅತಿ ಹೆಚ್ಚಾಗಿ ಆದಿಸಭೆಯಲ್ಲಿ ತೋರಿಸುವಂತದ್ದನ್ನ ನಾವು ನೋಡ್ತೀವಿ ಅಲ್ವಾ. ಇದರ ಒಂದು ವಿಷಯವಾಗಿ ಇನ್ನೊಂದು ಸನ್ನಿವೇಶ ಯಾವುದು ಅಂತ ನೋಡ್ಬೇಕಾದ್ರೆ, ಪೌಲನು ಮತ್ತು ಬರ್ನಬಾ ಕೂಡ ಇದೇ ಒಂದು ರೀತಿಯಲ್ಲಿ ಬರುವಂತ ಪಾಠಗಳನ್ನ ನಾವು ನೋಡ್ಬೇಕಾದ್ರೆ, ಅಪೋಸ್ಟ್ಲರ ಕಾರ್ಯಗಳು 14ನೇ ಅಧ್ಯಾಯ 12ರಿಂದ 15 ವಚನಗಳನ್ನ ನಾವು ಅದು ಕೂಡ ಓದೋಣ. ಆ ಒಂದು ವಚನಗಳಲ್ಲಿ ನೋಡುವಾಗ ಪೌಲನನ್ನ ಮತ್ತೆ ಬರ್ನಬಾನ ಕೂಡ ಇದೇ ತರ ಒಂದು ಪಟ್ಟಣದಲ್ಲಿ ಅವ್ರನ್ನ ಪೂಜಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಹೂವಿನ ಹಾರ ಹಾಕಿ ಅವ್ರನ್ನ ದೇವರುಗಳು ಅಂತ ಅವ್ರನ್ನ ಪ್ರತಿಫಲಿಸುವ ಒಂದು ವಿಷಯವನ್ನ ನೋಡುವಾಗ, ಅಲ್ಲೂ ಕೂಡ ಅವ್ರು ಅದನ್ನ ಖಂಡಿಸುವ ಒಂದು ವಿಷಯವನ್ನ ನೋಡ್ತೀವಿ. ಬೇಕಾದ್ರೆ ಒಂದ್ಸರಿ ಓದ್ಬಿಡೋಣ ಅದನ್ನ. ಅಪೋಸ್ಟ್ಲರ ಕಾರ್ಯಗಳು 14ನೇ ಅಧ್ಯಾಯ 12ರಿಂದ 15 ವಚನಗಳು. ಬಾರ್ನಬನನ್ನು ದೌಸ್ ದೇವತೆಂತಲೂ ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವತೆಂತಲೂ ಅಂದುಕೊಂಡರು. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಇದನ್ನು ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮ್ಯಾಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ನೋಡ್ರಿ ಸಹೋದರರೇ, ಇದೇ ಯೇಸು ಸ್ವಾಮಿಯನ್ನ ನಿಜವಾಗ್ಲೂ ಹಿಂಬಾಲಿಸುವ ಭಕ್ತರು
ಹೇಳಿದಂತ ಮಾತುಗಳು ಇದಲ್ಲ. ಅವರ ಸಂಗಡ ಇದ್ದೋರು ಅಲ್ವಾ, ಅವರ ಪೇತ್ರನು ಯೇಸು ಸ್ವಾಮಿಯ ಜೊತೆ ಇದ್ದಾಗ ಇದೇ ರೀತಿ ಯೇಸು ಸ್ವಾಮಿಯ ಕಾಲಿಗೆ ಬಿದ್ದು ಪೂಜಿಸುವಾಗ ಸಹೋದರರೇ, ಯೇಸು ಸ್ವಾಮಿ ಕೂಡ ಅದನ್ನೆಲ್ಲ ಖಂಡಿಸಿ ತಂದೆಯಾದ ದೇವರಿಗೆ ಮಾತ್ರ ನೀವು ನಿಮ್ಮ ಆ ಒಂದು ಪೂಜ್ಯ ಮನೋಭಾವವನ್ನ ನೀವು ಸಲ್ಲಿಸಬೇಕು ಅಂತ ಹೇಳಿರುವ ವಿಷಯಗಳನ್ನ ನೋಡಿ ಕೇಳಿ ಇವರು ಆ ಒಂದು ಪದ್ಧತಿಯನ್ನ ಏನ್ ಮಾಡ್ಕೊ ಬಂದ್ರಿ, ಅದು ಪ್ರಾಕ್ಟೀಸ್ ಮಾಡ್ಕೊ ಬಂದ್ರು ಸಹೋದರರೇ. ಸೊ ಇದೇ ರೀತಿಯಲ್ಲಿ ದೇವರ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಬರೀ ಮನುಷ್ಯರು ಅಲ್ಲ, ಅಲ್ಲಿ ದೂತರು ಕೂಡ ಇದನ್ನ ಖಂಡಿಸುವ ಒಂದು ಸನ್ನಿವೇಶವನ್ನ ನಾವು ನೋಡ್ತೀವಿ. ಎಲ್ಲಿ ನೋಡ್ತೀವಿ ಅಂದ್ರೆ ಪ್ರಕಟಣೆಯಲ್ಲಿ ದೂತರು ತೋರಿಸುವಂತ ಒಂದು ವಿಸ್ಮಯವಾದ ಒಂದು ವಿಷಯವನ್ನ ನೋಡಿ ಯೋಹಾನನು ಏನ್ ಮಾಡ್ತಾರಂದ್ರೆ ಅವ್ರ ಕಾಲಿಗೆ ಅಡ್ಡ ಬೀಳುವಂತ ಒಂದು ಸನ್ನಿವೇಶವನ್ನ ನೋಡ್ತೀವಿ. ಆವಾಗ ದೂತರು ಕೂಡ ಅದನ್ನ ಸ್ವೀಕಾರ ಮಾಡಲ್ಲ. ಯೋಚನೆ ಮಾಡಿ, ಪ್ರಕಟಣೆ 19ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಪ್ರಕಟಣೆ 19ನೇ ಅಧ್ಯಾಯ 10ನೇ ವಚನ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಡವೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ, ನೋಡು ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯು ಸತ್ಯವೇ. ಓಕೆ ರೀ, ಸಾಕು. ಸೊ ಅಲ್ಲಿ ನೋಡ್ರಿ, ದೂತನು ಕೂಡ ಸಹೋದರರೇ ಆ ಒಂದು ಏನ್ರಿ ಆ ಒಂದು ಹಾನರ್ನ ಅವರು ಸ್ವೀಕಾರ ಮಾಡಿಲ್ಲ. ಅವರು ಕೂಡ ಹೇಳ್ತಾರೆ, ನಾನು ನಿನ್ನ ಜೊತೆ ಏನ್ರಿ ಜೊತೆಯಾಗಿ ಕೆಲಸ ಮಾಡೋದ್ರಲ್ಲಿ ನಾನು ಕೂಡ ಒಬ್ಬ ಅಂತ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಮನುಷ್ಯರು ಮಾತ್ರ ಅಲ್ಲ, ದೂತರು ಕೂಡ ಅಲ್ಲಿ ಆ ಒಂದು ವಿಷಯದಲ್ಲಿ ಆ ಒಂದು ಏನ್ರಿ ದೇವರನ್ನ ಬಿಟ್ಟು ಬೇರೆ ಯಾರಿಗೂ ಈ ಒಂದು ಪೂಜಿಸುವ ಒಂದು ವಿಷಯವನ್ನ ಮಾಡಬಾರದು ಅಂತ ಅಲ್ಲಿ ಖಂಡನೆ ಮಾಡ್ತಾರೆ. ಸೊ ಇದೆಲ್ಲಾನು ಕೂಡ ನಾವು ಕೂಡ ತುಂಬಾ ಜಾಗ್ರತೆಯಿಂದ ಇರಬೇಕು ಸಹೋದರರೇ. ನಮಗೆ ಸತ್ಯವನ್ನ ಹೇಳ್ಕೊಟ್ಟಿರುವ ಸಹೋದರರಿರಲಿ, ಈ ಸತ್ಯದ ಮಾರ್ಗಕ್ಕೆ ತಂದು ಅದರಲ್ಲಿ ನಡೆಸುವಂತ ಸಹೋದರರಿರಲಿ, ಎಲ್ರಿಗೂ ನಾವು ಅವ್ರನ್ನ ಘನಪಡಿಸ್ಬೇಕು, ಆದ್ರೆ ಅವ್ರನ್ನ ಪೂಜಿಸಬಾರದು ಸಹೋದರರೇ. ಇದು ನಾವು ನೋಡುವಂತ ವಿಷಯ. ಅವ್ರಿಗೆ ಏನ್ ಗೌರವವನ್ನ ಸಲ್ಲಿಸ್ಬೇಕು, ಅವ್ರಿಗೆ ಏನು ಒಂದು ರೆಸ್ಪೆಕ್ಟ್ ನ ನಾವು ಕೊಡ್ಬೇಕು, ಅದನ್ನ ನಾವು ಕೊಡ್ಲೇಬೇಕು. ಯಾಕಂದ್ರೆ ದೇವರ ಸುವಾರ್ತೆಯನ್ನ ನಮ್ಗೆ ಕೊಟ್ಟು ನಮ್ಮನ್ನ ಈ ರಕ್ಷಣೆಯ ಮಾರ್ಗದಲ್ಲಿ ನಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ತುಂಬಾ ಮುಖ್ಯವಾದದ್ದು. ಆದ್ರೆ ಅವರು ಕೂಡ ದೇವರು ಉಪಯೋಗಿಸುವ ಒಂದು ಉಪಕರಣವಾಗಿದ್ದಾರೆ ಅಷ್ಟೇ ಮಾತ್ರ. ಅವರು ಪೂಜಿಸೋದಿಕ್ಕೆ ದೇವರು ಏನ್ರಿ ಅವರಿಗೆ ಒಂದು ವಿಷಯ ಕೊಟ್ಟಿಲ್ಲ. ಇದನ್ನ ಒಂದು ವೇಳೆ ಹೊಸದಾಗಿ ಬಂದಿರುವಂತ ಸಹೋದರರು ಆ ಒಂದು ಸತ್ಯ ಸಿಕ್ಕಿರುವ ಒಂದು ಕುತೂಹಲದಲ್ಲಿ ಈ ಕೆಲಸಗಳನ್ನ ಮಾಡುವಾಗ ಅದನ್ನ ಖಂಡಿಸ್ಬೇಕು ಅಂದ್ರೆ ಯಾರು ಈ ಸುವಾರ್ತೆಯನ್ನ ಸಾರುವ ಒಂದು ಸಹೋದರಗಳು ಅದನ್ನ ತೀವ್ರವಾಗಿ ಖಂಡಿಸಿ ಅದು ಮಾಡಬೇಡ್ರಿ ಅನ್ನೋ ಹೇಳೋದನ್ನ ಒಂದು ವಿಷಯವಾಗಿ ನಾವು ಅವರ ಒಂದು ಆ ಒಂದು ವಿಷಸ್ನ ಅಥವಾ ಅವ್ರು ಮಾಡುವಂತ ಈ ವಿಷಯವನ್ನ ಅಯ್ಯೋ ಅವ್ರಿಗೆ ಬೇಜಾರಾಗತ್ತೆ ಅಂತ ನಾವು ಬಿಟ್ಟು ಬಿಟ್ರೆ ಅವರು ಬಂದಿರುವಂತ ಸಹೋದರರು ನಮ್ಮನ್ನ ಪೂಜಿಸೋಕ್ಕೆ ಪ್ರಾರಂಭ ಮಾಡುವಂತ ಒಂದು ಸನ್ನಿವೇಶಗಳು ಬರಬಾರದು. ಅದರಿಂದಾನೇ ನಾವು ಮನುಷ್ಯನನ್ನ ನಾವು ಎಷ್ಟು ಅವರಿಗೆ ಆ ರೆಸ್ಪೆಕ್ಟು ಆ ಗೌರವ ಕೊಡಬೇಕೋ ಅದು ಕೊಡೋಣ. ಆದ್ರೆ ಪೂಜೆಯ ಮನೋಭಾವದಲ್ಲಿ ಅವರೇ ದೇವ್ರ ತರ ನಾವು ನೋಡಕ್ ಪ್ರಾರಂಭ ಮಾಡ್ಬಿಟ್ರೆ ಅದು ದೇವರು ಯಾವಾಗ್ಲೂ ಸಹಿಸ್ಕೊಳ್ಳುವಂತ ಒಂದು ವಿಷಯ ಇಲ್ಲ ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಅದರಿಂದ ಈ ವಿಷಯಗಳು ನಮ್ಮ ಮನಸ್ಸಿಗೆ ಯಾವಾಗ್ಲೂ ಇರ್ಬೇಕು. ಯಾಕಂದ್ರೆ ನಾವು ಆ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಒಂದೊಂದು ದಿನಾನು ಸಹೋದರರ ಮೂಲಕ ಒಂದು ನೂತನವಾದ ಬೆಳಕಿನ ವಿಚಾರ ಸಿಕ್ಕಿದಾಗ, ಒಂದು ವಿಸ್ಮಯವಾದ ಒಂದು ರಹಸ್ಯ ನಮ್ಗೆ ಸಿಕ್ಕಿದಾಗ ನಾವು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಅವ್ರನ್ನ ಪೂಜಿಸೋಕೆ ಪ್ರಾರಂಭ ಮಾಡಿ ಅವ್ರನ್ನ ಹಿಂಬಾಲಿಸಕ್ಕೆ ಪ್ರಾರಂಭ ಮಾಡುವಾಗ ಒಂದು ವೇಳೆ ದೇವರ ಒಂದು
ಏನ್ರಿ ಒಂದು ಅವರು ಪರ್ಮಿಟ್ ಮಾಡುವಾಗ ಸೈತಾನನ ಒಂದು ಕೈಗೆ ಆತನು ಸಿಕ್ಕಿಕೊಂಡು ಅವನ ದಾರಿ ತಪ್ಪಿದಾಗ ನಾವು ಕೂಡ ಆತನ ಜೊತೆ ದಾರಿ ತಪ್ಪೋರಾಗಿ ಇರಬಾರ್ದು ಅಂತಾನೆ ಈ ವಿಚಾರಗಳನ್ನ ತುಂಬಾ ಜಾಗ್ರತೆಯಿಂದ ನಮ್ಮ ಓಟದಲ್ಲಿ ನಾವು ನೋಡುವಂತವರಾಗಿರ್ಬೇಕು ಅಂತ ಕೂಡ ಈ ಪಾಠದಲ್ಲಿ ದೇವರು ನಮ್ಗೆ ಈ ವಿಷಯವಾಗಿ ತಿಳಿಸ್ತಾರೆ. ನಾವು ನೋಡಿದ್ವಿ, ಪೇತ್ರನ ವಿಷಯದಲ್ಲಿ ನೋಡಿದ್ವಿ, ಅಪೊಸ್ತಲ ಪೌಲ ವಿಷಯದಲ್ಲಿ ನೋಡ್ತೀವಿ, ದೂತರ ವಿಷಯದಲ್ಲಿ ನೋಡಿದ್ವಿ. ಸೊ ಇದೆಲ್ಲಾನು ನಮಗೆ ಒಂದು ಸಾಕ್ಷಿಯಾಗಿದೆ. ನಾವು ಕೂಡ ಯಾವುದೇ ಒಂದು ವಿಷಯದಲ್ಲಿ ನಾವು ಇಮೋಷನಲ್ ಆಗಿ ಅಲ್ವಾ, ಒಬ್ಬ ಸಮರ್ಪಣೆ ಮಾಡಿರುವ ವ್ಯಕ್ತಿ ಯಾವಾಗ್ಲೂ ಇಮೋಷನ್ ಆಗ್ಬಾರ್ದು ಅಲ್ವಾ. ತುಂಬಾ ಫಾಸ್ಟ್ ಆಗಿ ಇಮೋಷನಲ್ ಆಗಿ ನಮ್ಮ ಒಂದು ಪ್ರೀತಿಯನ್ನ, ನಮ್ಮ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಿಕ್ಕೆ ನಾವು ಅವ್ರನ್ನ ಪೂಜಿಸುವ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತೀವಿ. ಅದು ಆಗ್ಬಾರ್ದು ಸಹೋದರರೇ. ತುಂಬಾನೇ ನಮ್ಮ ಜಾಗ್ರತೆಯಲ್ಲಿ ನಾವು ಇದ್ದು ನಾವು ಕೂಡ ದಾರಿ ತಪ್ಪದವ್ರಾಗ್ಬಿಡ್ತೀವಿ, ಅವ್ರನ್ನ ಕೂಡ ನಾವು ದಾರಿ ತಪ್ಪಿಸೋದಕ್ಕೆ ಒಂದು ಕಾರ್ಯ ಆಗ್ಬಿಡ್ತದೆ. ಯಾಕಂದ್ರೆ ಅವರನ್ನ ನಾವು ಉನ್ನತವಾದ ಒಂದು ಸ್ಥಾನವನ್ನ ಕೊಟ್ಟಾಗ ಅದನ್ನ ಸರಿಯಾಗಿ ಅವರು ಬಳಸ್ಕೊಂಡಿಲ್ಲ ಅಂದ್ರೆ ಅವರು ಕೂಡ ಆ ಹೆಮ್ಮೆಯ ವಿಷಯದಲ್ಲಿ ಬೀಳುವಂತ ಒಂದು ಸನ್ನಿವೇಶಗಳು ನಾವೇ ತಂದು ಕೊಡ್ತೀವಿ. ಅದರಿಂದ ತುಂಬಾ ಜಾಗ್ರತೆಯಿಂದ ಇರಬೇಕಾಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಆ 25-26ರಲ್ಲಿ ಆ ಕೊರ್ನೇಲಿಯೋ ಆಹ್ವಾನ ಮಾಡುವ ಒಂದು ರೀತಿಯನ್ನ ನಾವು ನೋಡಿದ್ವಿ ಅಲ್ವಾ. ಸೊ ಈಗ ನಾವೇನ್ ನೋಡ್ತೀವಿ ಅಂದ್ರೆ 10ನೇ ಅಧ್ಯಾಯ 27ನೇ ವಚನವನ್ನ ಓದೋಣ. 10ನೇ ಅಧ್ಯಾಯ 27ನೇ ವಚನ. ಅವನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು. ಅಲ್ಲಿ ಬಹು ಸಾಕಬ್ರಿ 27 ಸಾಕಬ್ರಿ ಓದಿ ಕಂಟಿನ್ಯೂ ಮಾಡಿ ಸರ್. ಅಲ್ಲಿ ಬಹು ಜನರು ಕೂಡಿ ಬಂದಿರುವುದನ್ನು ಕಂಡು ಅವರಿಗೆ, ಯಹೂದ್ಯರು ಅನ್ಯ ಜನರ ಕೂಡ ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನಾದರೂ ಒಲೆಯನ್ನು ಇಲ್ಲ, ಅಶುದ್ಧನೂ ಅನ್ನಬಾರದು. ದೇವರು ತೋರಿಸಿದ್ದನೇ ಆದ ಕಾರಣ ನೀವು ನನ್ನನ್ನು ಕರಕಳಿಸಿದ್ದಾಗ ನಾನು ಯಾವ ಎದುರು ಮಾತನ್ನು ಹೇಳದೆ ಬಂದೆನು. ಓಕೆ ರೀ. ಸೊ ಇಲ್ಲಿ ನಾವ್ ಏನಂದ್ರೆ, ಪೇತ್ರನೀಗ ಮನೆ ಒಳಗ್ ಬಂದು ಫಸ್ಟ್ ಕೊರ್ನೇಲಿಯ ಆಹ್ವಾನ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಮನೆ ಒಳಗೆ ಬಂದಾಗ ಅವ್ರಿಗೆ ಒಂಥರ ಶಾಕ್ ಆಗತ್ತೆ ಅಲ್ವಾ. ಅವ್ರಿಗೆ ಏನು ಬೇರೆ ಕೊರ್ನೇಲಿಯ ಕರೆದಿದ್ದಾರೆ, ಕೊರ್ನೇಲಿಯ ಮನೆಗೆ ಬಂದಿದ್ದೀವಿ, ಸರಿ ಕೊರ್ನೇಲಿಯ ಕುಟುಂಬ ಇರ್ಬೋದು, ಅವರ ಗಂಡ, ಅವರ ಹೆಂಡತಿ, ಮಕ್ಕಳು ಇರ್ಬೋದು, ಅವರ ಸೇವಕರು ಇರ್ಬೇಕು, ಅವರ ಜೊತೆ ಒಂದು ಸಂಭಾಷಣೆಯನ್ನ ಮಾಡಿ ಸುವಾರ್ತೆಯನ್ನ ಸಾರೋಣ ಅಂತ ಒಂದು ವೇಳೆ ಅವರು ನೆನೆಸ್ಕೊಂಡಿರ್ಬೋದು. ಆದ್ರೆ ಅವ್ರು ಒಳಗ್ ಬಂದು ನೋಡಿದಾಗ ಅವ್ರಿಗೆ ಟೋಟಲ್ ಆಗಿ ಒಂದು ಶಾಕ್. ಏನಂದ್ರೆ ಸಹೋದರರೇ, ಅಲ್ಲಿ ಅವರು ನೋಡುವಾಗ ಅಲ್ಲಿ ಯಾವ ರೀತಿ ಆ ಒಂದು ಸಮಯದಲ್ಲಿ ಕೊರ್ನೇಲಿಯೋ ಎಷ್ಟು ಜನರನ್ನ ಅಲ್ಲಿ ಸಂಗ್ರಹಣೆ ಮಾಡಿದ್ದ ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಾವು ಅಂದಾಜಾಗಿ ಸಹೋದರರಲ್ಲಿ ಇಲ್ಲಿ ಒಂದು ಸಲಹೆ ಏನ್ ಕೊಡ್ತಾರೆ ಅಂದ್ರೆ, ಒಂದು 50ರಿಂದ 60 ಜನ ಅಲ್ಲಿ ಇದ್ದಿರ್ಬೋದು ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಅವರ ಒಂದು ಕುಟುಂಬಸ್ಥರು, ಅವರ ಒಂದು ಸಹೋದರರು, ಅವರ ಒಂದು ಅವರಲ್ಲಿ ಆತನ ನಂಬಿಕೆಯಲ್ಲಿದ್ದ ಸೈನಿಕರು ಇದ್ದಿರ್ಬೋದು. ಸೊ ಇವರನ್ನೆಲ್ಲ ಕರೆದು ಆ ಒಂದು ವಿಷಯವನ್ನ ಅಲ್ಲಿ ತೋರಿಸುವಾಗ ಇಲ್ಲಿ ಏನು ನಮ್ಗೆ ಜ್ಞಾಪಕಕ್ಕೆ ಬರ್ತದೆ ಅಂದ್ರೆ, ಅಲ್ಲಿ ಯಾವ ರೀತಿ ಯಹೂದ್ಯರಿಗೆ ತಂದೆಯಾದ ದೇವರ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹ ಆ ಪಂಚಶತಮಾನದಲ್ಲಿ ದಿನದಲ್ಲಿ ಸಿಕ್ತೋ, ಅದೇ ರೀತಿ ಇಲ್ಲಿ ಕೊರ್ನೇಲಿಯ ಮನೆಯಲ್ಲಿ ಕೂಡ ಈಗ ಆ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಪಡ್ಕೊಳ್ಳುವ ಒಂದು ವಿಷಯವನ್ನ ಇಲ್ಲಿ ನೋಡುವಂತದ್ದಾಗಿದೆ ಸಹೋದರ. ಅಲ್ಲಿ ಯಾವ ರೀತಿ ಯೆರೂಸಲೇಮಲ್ಲಿ ಒಂದಷ್ಟು ಯಹೂದ್ಯರು ಕೂಡಿ ಆ ಒಂದು ದೇವರನ್ನ ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಪವಿತ್ರಾತ್ಮನ ಅನುಗ್ರಹವನ್ನ ಪಡ್ಕೊಂಡ್ರು. ಇಲ್ಲಿ ಅನ್ಯ ಜನರಾಗಿರುವಂತ ಈ ಒಂದು ವಿಷಯದಲ್ಲಿ ನೀವು ಏನ್ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಮನೆನೇ ಆ ಒಂದು ಪವಿತ್ರಾತ್ಮವನ್ನ ಪಡ್ಕೊಳ್ಳುವಂತ ಅನುಗ್ರಹವನ್ನ ಪಡ್ಕೊಳ್ಳುವಂತ ಒಂದು ಮನೆಯಾಗಿತ್ತು ನೋಡ್ರಿ. ಆತನು ಮಾತ್ರ ಅದನ್ನ ಪಡ್ಕೊಂಡಿಲ್ಲ,
ಅಲ್ಲಿ ಅವನಿಗೆ ಗೊತ್ತಿದ್ದು ಅಂತ ಅವರು ಅವನ ಒಂದು ವಿಷಯವನಿಗೆ ಅವನ ಒಂದು ನಂಬಿಕೆಯಲ್ಲಿ ಅವನು ಹೇಳಿದಂತ ಒಂದಷ್ಟು ವಿಷಯಗಳನ್ನ ನಂಬಿ ಅವನ ಜೊತೆ ಬಂದಂತವರು ಅವತ್ತು ಆ ಪವಿತ್ರಾತ್ಮನ ಒಂದು ವರವನ್ನ ಪಡೆದ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ವಿಷಯವನ್ನ ನೋಡುವಾಗ ಈಗ ಪೇತ್ರನು ಏನ್ ಮಾಡ್ತಾರ್ರಿ, ಅವರ ಒಂದು ನಂಬಿಕೆಯನ್ನ ತಿಳಿಸ್ತಾರೆ. ಏನು ಅಂದ್ರೆ, ಸಾಮಾನ್ಯವಾಗಿ ಯಹೂದ್ಯರಾಗಿರುವಂತ ನಾವು ಅನ್ಯ ಜನರ ಜೊತೆ ನಾವು ಯಾವಾಗ್ಲೂ ಬೆರೀಬಾರದು ಅಂತ ಹೇಳಿ ನಮ್ಮ ಹಿರಿಯವರು, ನಮ್ಮ ಒಂದು ತಂದೆಯ ದೇವರ ಒಂದು ಆಜ್ಞೆಯಾಗಿತ್ತು ಅದು ಅಂತ ಹೇಳ್ತಾರೆ ಅಲ್ವಾ. ಯಾಕಂದ್ರೆ ಹಳೆ ಒಡன்பಡಿಕೆಯಲ್ಲಿ ನೋಡುವಾಗ ಅವರು ಹೋದಂತ ದೇಶಗಳಲ್ಲಿ ಅನ್ಯ ಜನರ ಜೊತೆ ನೀವು ಬೆರೀಬಾರ್ದು, ಅವರ ಜೊತೆ ಮದುವೆ ಮಾಡ್ಕೋಬಾರ್ದು ಅಂತ ಈ ವಿಷಯಗಳನ್ನೆಲ್ಲ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ಪೇತ್ರನು ಈಗ ಸಾಕ್ಷಿಯನ್ನ ಕೊಡ್ತಾರೆ. ಏನಂದ್ರೆ, ಅದು ಅನ್ಯ ಜನರ ಜೊತೆ ಸೇರುವಂಥದ್ದು ನ್ಯಾಯವಾದದ್ದಲ್ಲ. ಇಷ್ಟು ದಿನ ಅದು ಆ ರೀತಿಯಾಗಿತ್ತು. ಆದ್ರೆ ಈಗ ದೇವರು ನನಗೆ ಏನು ವಿಷಯವನ್ನ ನನಗೆ ತಿಳಿಸ್ತಾರೆ ಅಂತ ನೋಡ್ಬೇಕಾದ್ರೆ, ಯಾವುದು ಅಶುದ್ಧವಾದದ್ದು, ಹೊಲಸು ಅನ್ನೋದು ಯಾವುದೂ ಇಲ್ಲ ಅನ್ನೋದನ್ನ ದೇವರು ಇವತ್ತು ನನಗೆ ತಿಳಿಸಿದ್ದಾರೆ ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ನೋಡ್ರಿ, ಎಂತ ಒಂದು ಭಾವನೆ ಅಲ್ವಾ. ಎಂತ ಒಂದು ಪೇತ್ರನು ಏನ್ರಿ ಖಡಾಖಂಡಿತವಾಗಿ ಒಬ್ಬ ಯಹೂದ್ಯನ ಒಂದು ವಿಷಯದಲ್ಲಿ ಅವರು ಒಂದು ಒಳ್ಳೆಯ ಯಹೂದ್ಯನಾಗಿದ್ರು ಕೂಡ ಅವರು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಒಬ್ಬ ಯಹೂದ್ಯನಾಗಿ ಯೇಸು ಕ್ರಿಸ್ತನ ಹಿಂಬಾಲಕನಾಗಿ ಕ್ರೈಸ್ತನಾಗಿ ಅವನು ಮಾರ್ಪಡೆ ಆದರೂ ಕೂಡ ಅಲ್ಲಿ ಆ ಯೇಸು ಸ್ವಾಮಿ ಮೆಸಯ ಅಂತ ಸ್ವೀಕಾರ ಮಾಡಿದ್ರು ಕೂಡ ಅವರು ಬೇರೆ ಯಹೂದ್ಯರಿಗೆ ಮಾತ್ರ ಅಂತಾನೆ ಅವರ ಒಂದು ಮನಸ್ಥಿತಿ ಇತ್ತು. ಯಾವಾಗ ಆ ಒಂದು ದೃಶ್ಯವನ್ನ ನೋಡಿ ಸಹೋದರ ಸಹೋದರರೇ, ಎಲ್ಲಾರ್ಗೂ ಆಹ್ವಾನ ಇದೆ ಅಂತ ಅಲ್ಲಿ ಒಂದು ವಿಷಯವನ್ನ ದೇವರು ತಿಳಿಸಿದಾಗ ಇಲ್ಲಿ ಯಾವ ರೀತಿ ಆತನ ಮನಸ್ಸನ್ನ ಅವರು ಮಾರ್ಪಡೆ ಮಾಡ್ಕೊಂಡ್ರು ಅನ್ನೋದು ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಇಲ್ಲಿ ಹೇಳ್ತಾರೆ, ನಾನು ಇಷ್ಟು ತನಕ ಅನ್ಯ ಜನರ ಜೊತೆ ಬೆರೀಬಾರ್ದು, ಸೇರ್ಬಾರ್ದು ಅವರ ಸಂಗಡ ಅಂತ ನಮ್ಗೆ ಒಂದು ಕ್ರಮ ಇತ್ತು. ಆದ್ರೆ ಈ ದಿನದಲ್ಲಿ ದೇವರ ಮುಂದೆ ದೇವರು ನನಗೆ ಏನ್ ಹೇಳಿದ್ದಾರೆ ಅಂತ ನೋಡ್ಬೇಕಾದ್ರೆ, ಯಾರನ್ನು ಹೊಲಸು ಅಥವಾ ಅಶುದ್ಧವು ಅಂತ ಹೇಳೋದಿಕ್ಕೆ ನನಗೆ ಅರ್ಹತೆ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿ ನೋಡ್ಬೇಕಾದ್ರೆ ಪೇತ್ರನ ವಿಚಾರದಲ್ಲಿ ಅನೇಕ ಕಾರ್ಯಗಳನ್ನ ಅಲ್ಲಿ ನೋಡುವಂತದ್ದಾಗಿದೆ. ಸೊ ಆ ಸಮಯದಲ್ಲಿ ಸಹೋದರ ಸಹೋದರರೇ, ಅದಕ್ಕೆ ಹೇಳ್ತಾರೆ, ಆ 3 ಮಂದಿ ವ್ಯಕ್ತಿಗಳು ಬಂದು ನನಗೆ ಕೊರ್ನೇಲಿಯ ಬಗ್ಗೆ ಹೇಳುವಾಗ ನನಗೆ ಎಲ್ಲೋ ಒಂದು ಕಡೆ ದೇವರ ಸಂಕಲ್ಪ ಏನೋ ಒಂದು ರೀತಿ ಇದೆ ಅಂತ ನನಗೆ ಅರ್ಥ ಆಗಿನೇ ನಾನು ಏನೂ ವಿಷಯವನ್ನ ಮಾತಾಡದೆ ಈ ಒಂದು ಮನೆಗೆ ನಾನು ಇವತ್ತು ಬಂದಿದ್ದೀನಿ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ತಿಳಿಸಿದಾಗ ಆ ವಿಷಯಗಳನ್ನ ನೋಡುವಾಗ ಅದನ್ನೇ ಹೇಳ್ತಾರೆ ಪೇತ್ರನು, ನಾನು ಯಾವುದೇ ವಿಷಯವನ್ನ ಯೋಚನೆ ಮಾಡದೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ 29ನೇ ವಚನದಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ತಾರೆ ನೋಡ್ರಿ. 10ನೇ ಅಧ್ಯಾಯ 29ನೇ ವಚನ. ಈಗ ನೀವು ನನ್ನನ್ನು ಕರೆಸಿದ ಉದ್ದೇಶವೇನು, ನನಗೆ ತಿಳಿಸಬೇಕು ಎಂದು ಹೇಳಿದನು. ಅದಕ್ಕೆ ಕೊರ್ನೇಲನು, ನಾನು 4 ದಿವಸಗಳ ಹಿಂದೆ ನೋಡ್ರಿ, ಇಲ್ಲಿ ಹೇಳ್ತಾರೆ, ನಾನು ಯಾವುದೇ ರೀತಿಯ ಒಂದು ಡೌಟ್ ಇಲ್ದೆ ಅಲ್ವಾ, ದೇವರು ಈ ಸಂಕಲ್ಪವನ್ನ ತೋರಿಸಿರೋದ್ರಿಂದ ಯಾವುದೇ ರೀತಿಯ ಒಂದು ಸಂಕಲ್ಪ ಇಲ್ಲದೆ ನಿಮ್ಮ ಮುಂದೆ ಬಂದಿದ್ದೀನಿ. ಈಗ ನನ್ನನ್ನ ಕರೆಸ್ಕೊಂಡಿರುವ ಒಂದು ಉದ್ದೇಶ ಏನು ಅಂತ ಕೇಳ್ತಾರೆ. ನನ್ನನ್ನ ಕರೆಸ್ಕೊಂಡಿದ್ದೀರಲ್ಲ ಈಗ. ಸೊ ಕೊರ್ನೇಲಿಯ ಮಾತ್ರ ಕರೆಸ್ಕೊಂಡಿಲ್ಲ, ಇಷ್ಟು ದೊಡ್ಡ ಒಂದು ಗುಂಪು ಇಲ್ಲಿ ಸೇರಿದೆ, ನನ್ನ ಕರೆದಿರುವ ಒಂದು ಉದ್ದೇಶ ಏನು ಅಂತ ಒಂದು ಪ್ರಶ್ನೆಯನ್ನ ಅಲ್ಲಿ ಹಾಕುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅಲ್ಲಿ
ಪೇತ್ರನ ವಿಚಾರದಲ್ಲಿ ನೋಡುವಾಗ ಸಹೋದರರೇ, ಅಲ್ಲಿ ಪೇತ್ರನು ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ, ಆತನು ಯಹೂದ್ಯನಾಗಿ ದೇವರ ನಿಯಮಗಳಿಗೆ ಅವನು ಬದ್ಧನಾಗಿದ್ರು ಕೂಡ ಒಂದು ಕಾಲ ಸಮಯದಲ್ಲಿ ಪೇತ್ರನನ್ನ ದೇವರು ಕರೆದು, ನೀನು ಈ ರೀತಿಯ ಒಂದು ವಿಚಾರದಿಂದ ಒಂದು ಬದಲಾವಣೆಯ ವಿಚಾರಕ್ಕೆ ನೀನ್ ಬರ್ಬೇಕು ಅಂತ ಹೇಳಿದಾಗ, ಅಲ್ಲಿ ಇಮ್ಮಿಡಿಯೇಟ್ ಆಗಿ ಪೇತ್ರನ ಏನ್ ಮಾಡಿದ್ರಂದ್ರೆ ಆತನನ್ನ ತಗ್ಗಿಸಿ ದೇವರ ಒಂದು ಸಂಕಲ್ಪಕ್ಕೆ ಒಪ್ಪಿಸ್ಕೊಟ್ರಲ್ಲ. ಅದೇ ನಾವು ನೋಡುವಂತ ವಿಷಯ. ಸಹೋದರರೇ, ಎಷ್ಟೋ ಸಮಯಗಳಲ್ಲಿ ದೇವರು ನಾನಾ ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡಿ ಒಂದಷ್ಟು ಸಂಕಲ್ಪಗಳನ್ನ ಹೇಳ್ತಾರೆ. ಆದ್ರೆ ನಮ್ಮ ಒಂದು ಮನಸ್ಥಿತಿ ಯಾವ ರೀತಿ ಇರ್ತದಂದ್ರೆ, ಯಾವುದರ ಮೇಲೆ ಒಂದು ವಿಚಾರವನ್ನ ನಾವು ನಂಬ್ತೀವೋ ಅಥವಾ ಒಂದು ವಿಚಾರವನ್ನ ನಿರ್ಧಾರ ಮಾಡ್ಬಿಡ್ತೀವೋ, ಆ ನಿರ್ಧಾರದಿಂದ ನಾವು ಯಾವಾಗ್ಲೂ ಏನ್ ಮಾಡಲ್ಲ, ಕದಲಕ್ಕೆ ಪ್ರಯತ್ನ ಮಾಡಲ್ಲ. ಅದು ದೇವರೇ ಯಾವುದೋ ಒಂದು ಮೂಲಕ, ಒಂದು 2-3 ಸಾಕ್ಷಿಗಳ ಮೂಲಕ ನನ್ನ ವಿಚಾರದಲ್ಲಿ ನೀನು ಈ ರೀತಿಯ ಒಂದು ನಿರ್ಧಾರ ತಗೋ ಅಂತ ಹೇಳಿದ್ರು ಕೂಡ, ನಾನು ಆ ಬದಲಾವಣೆಯನ್ನ ಮಾಡೋದಕ್ಕೆ ನನ್ನ ಒಂದು ಮನಸ್ಸನ್ನ ಆ ಒಂದು ಒಂದು ರೀತಿಯಲ್ಲಿ ಅದನ್ನ ತಯಾರಿಯಾಗಿಟ್ಟಿರಲ್ಲ ಸಹೋದರರೇ. ಅದೇ ನಾವು ಇಲ್ಲಿ ಪೇತ್ರನನ್ನ ನಾವು ನೋಡುವಾಗ, ಪೇತ್ರನು ಎಂತ ಒಂದು ದೊಡ್ಡ ಅಪೊಸ್ತಲ, ಎಂತ ಒಂದು ನಂಬಿಕೆಯಲ್ಲಿ ಇದ್ದವರು. ಯೇಸು ಸ್ವಾಮಿ ಇರೋ ತನಕ ಆತನ ನಂಬಿಕೆ ಒಂದು ರೀತಿಯಾಗಿದ್ರು ಕೂಡ, ಯೇಸು ಸ್ವಾಮಿ ಹೋದ ನಂತರ ಅವರು ಸಭೆಗೆ ಒಂದು ಮಾದರಿಯಾಗಿ ಜೀವಿಸಿದ್ದಂತ ವ್ಯಕ್ತಿ. ಸೊ ಅದರಿಂದ ಸಹೋದರರೇ, ಅಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ಏನು ವಿಚಾರಗಳನ್ನ ನೋಡ್ತೀವಿ ಅಂದ್ರೆ ಸಹೋದರರೇ, ಪೇತ್ರನಿಗೆ ಈಗ ಇಷ್ಟೊತ್ತು ನಡೆದ ವಿಷಯಗಳಲ್ಲಿ ಏನ್ ಆತನಿಗೆ ಅರ್ಥ ಆಯ್ತು ಅಂದ್ರೆ, ಕೊರ್ನೇಲಿಯ ಬಗ್ಗೆ ಅಲ್ಲಿ ಆತನ 3 ಮಂದಿ ಆತನ ಮನೆಯಲ್ಲಿ ಹೇಳದಂತ ಸಾಕ್ಷಿ, ಮತ್ತೆ ಆತನು ಬರೋ ತನಕ ಅವನಿಗೆ ಕೊಟ್ಟಂತ ಮಾಹಿತಿ, ಇದರಲ್ಲಿ ಎಲ್ಲಾನು ಏನು ಒಂದು ವಿಚಾರ ಅವ್ರಿಗೆ ಗೊತ್ತಾಯ್ತು ಅಂದ್ರೆ, ಕೊರ್ನೇಲಿಯ ಒಬ್ಬ ಅನ್ಯ ಜನ ಅಲ್ವಾ, ಈಸ್ ಅ ಜೆಂಟೈಲ್. ಇದು ಗೊತ್ತಾಯ್ತು ಅವ್ರಿಗೆ. ದೇವರೇ ಇಲ್ಲದೆ ಇರುವಂತವ್ರು, ಅಥವಾ ಇವರಿಗೆ ದೇವರ ಒಂದು ಕೃಪೆ, ಇವ್ರಿಗೆ ದೇವರ ಕೃಪೆ ಇಲ್ಲ ಅಂತ ಅನ್ಕೊಂಡಿರೋರು, ಯಾವಾಗ ಅಲ್ಲಿ ನಡೆದಂತ ದೃಶ್ಯ, ಇಲ್ಲಿ ಬಂದಂತ ಆಳು, ಇದೆಲ್ಲ ನೋಡುವಾಗ ಒಂದು ಮನಸ್ಥಿತಿಗೆ ಈಗ ಬಂದ್ಬಿಟ್ರು. ಈಗ ಯಾವ ಯಹೂದ್ಯರು ನಮಗ ಮಾತ್ರನೇ ದೇವರ ಒಂದು ಕೃಪೆ ಇದೆ ಅಂತ ಹೇಳುವಂಥದ್ದು ಈಗ ತಪ್ಪಾಗತ್ತೆ. ಈಗ ಅನ್ಯ ಜನರಿಗೂ ಕೂಡ ಇವರು ದೇವರಾಗಿದ್ದಾರೆ ಅಂತ ಒಂದು ಆಹ್ವಾನವನ್ನ ಕೊಡ್ತಾ ಇದ್ದಾರೆ ಅಂತ ಅಲ್ಲಿ ಸ್ಪಷ್ಟ ಆಯ್ತು. ಅದಕ್ಕೆ ಆ 29ನೇ ಅಧ್ಯಾಯದಲ್ಲಿ ಸಹೋದರರೇ ಅಲ್ಲಿ ಹೇಳ್ತಾರೆ, ಅಲ್ಲಿ ಹೇಳುವಾಗ 28-29 ನೋಡುವಾಗ ಅದನ್ನ ವ್ಯಕ್ತಪಡಿಸ್ತಾರೆ, ಅವರ ಒಂದು ಮನಸ್ಸನ್ನ ವ್ಯಕ್ತಪಡಿಸ್ತಾರೆ. ಸೊ ವ್ಯಕ್ತಪಡಿಸಿದಾಗ ಸಹೋದರರೇ, ಈಗ ಕರೆದಿರುವ ಉದ್ದೇಶ ಏನು ಅಂತ ಕೇಳಿದಾಗ, ಈಗ ಕೊರ್ನೇಲಿಯ ಅವನ ಒಂದು ಸಾಕ್ಷಿಯನ್ನ ಹೇಳ್ತಾರೆ. ಅಲ್ಲಿ ನಾವು ನೋಡಿದಂತ ವಿಚಾರಗಳು ಇದಕ್ಕಿಂತ ಹಳೆಯ ಪಾಠಗಳನ್ನು ನೋಡುವಾಗ ಒಂದು ವಿಷಯ ರೆಕಾರ್ಡ್ ಆಗಿತ್ತು. ಏನು ಅಂದ್ರೆ, ಕೊರ್ನೇಲಿಯ ಯಾವ ರೀತಿ ದೂತನು ಕಾಣಿಸ್ಕೊಂಡ್ರು ಇದೆಲ್ಲ. ಆದ್ರೆ ಇಲ್ಲಿ ಕೊರ್ನೇಲಿಯ ಈಗ ಆತನೇ ಸ್ವಯಂ ಪೇತ್ರನಿಗೆ ಒಂದು ಸಾಕ್ಷಿಯನ್ನ ಇರ್ತಾರೆ. ಆ ಸಾಕ್ಷಿಯನ್ನೇ 10ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ಬೋದು. 10ನೇ ಅಧ್ಯಾಯ 30ನೇ ವಚನ. ಕೊರ್ನೇಲನು ನಾನು 4 ದಿವಸಗಳ ಹಿಂದೆ ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ದೇವರ ಪ್ರಾರ್ಥನೆಯನ್ನು ಇಷ್ಟು ಹೊತ್ತಿನವರೆಗೂ ನನ್ನ ಮನೆಯಲ್ಲಿ ಮಾಡುತ್ತಿದ್ದಾಗ, ಹೊಳೆಯುವ ವಸ್ತ್ರವನ್ನು ಧರಿಸಿಕೊಂಡಿದ್ದ ಒಬ್ಬ ಮನುಷ್ಯನನ್ನು ನನ್ನೆದುರಿಗೆ ನಿಂತುಕೊಂಡು, ಕೊರ್ನೇಲನೇ, ನಿನ್ನ ಪ್ರಾರ್ಥನೆಯು ಕೇಳಬಂತು, ನಿನ್ನ ದಾನ ಧರ್ಮಗಳು ದೇವರ ಸನ್ನಿಧಾನದಲ್ಲಿ ನೆನಪಿಗೆ ಬಂದವು. ಓಕೆ ರೀ. ಸೊ ಇಲ್ಲಿ ಕೊರ್ನೇಲಿಯೇ ಆತನ ಬಾಯಿಯಿಂದಾನೇ ಈ ಸಾಕ್ಷಿಯನ್ನ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಹೇಳ್ತಾರೆ, 4 ದಿವಸದ ಹಿಂದೆ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು ಅಂತ ಹೇಳ್ತಾರೆ. ಆ ಘಟನೆ ನಡೆಯುವಾಗ ಇವ್ರು ನಡೆಯೋಕ್ ಮುಂಚೆ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನಾನು ಉಪವಾಸ ಇದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ.
ಆ ಪ್ರಾರ್ಥನೆ ಎಲ್ಲಿ ಮಾಡ್ತಾ ಇದೆ ಅಂದ್ರೆ ನನ್ನ ಮನೆಯಲ್ಲಿ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ವಿಷಯವನ್ನ ನಾವ್ ಏನ್ ತಿಳಿಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಈ ಕೊರ್ನೇಲಿಯೋ ಒಬ್ಬ ಅನ್ಯ ಜನನ ವ್ಯಕ್ತಿಯಾಗಿದ್ರು ಅಲ್ವಾ, ಯಹೂದ್ಯನಾಗಿಲ್ದೆ ಅನ್ಯ ಜನರಾಗಿದ್ರು ಕೂಡ ಒಂದಷ್ಟು ವಿಷಯಗಳನ್ನ ಯಹೂದ್ಯರ ಒಂದು ಸಂಪ್ರದಾಯದ ಪ್ರಕಾರ ಅವರು ನಡೆಸ್ತಾ ಇದ್ರು ಅಂತ ಒಂದು ಮಾಹಿತಿ ನಮಗ್ ಸಿಗತ್ತೆ. ಅವ್ರಿಗೆ ಬೇರೆ ಬೇರೆ ನಂಬಿಕೆಗಳು ಇದ್ದಿರ್ಬೋದು, ಆದರೆ ಯಹೂದ್ಯರ ಒಂದಷ್ಟು ಏನ್ರಿ ಕ್ರಮಬದ್ಧಗಳನ್ನ ಅವರು ಅವರ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ರು ಅಂತ ನಾವು ನೋಡಬಹುದು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಆತನು ಹೇಳುವಾಗ ಸಹೋದರರೇ, ಅಲ್ಲಿ ಹಳೆಯ ಪಾಠದಲ್ಲಿ ನಾವು ನೋಡುವಾಗ 9ನೇ ಒಂದು ಗಂಟೆಯಲ್ಲಿ ಅಂತ ಬರ್ತದೆ. 3 ಗಂಟೆ ಸಾಯಂಕಾಲ 3 ಗಂಟೆ ಹೊತ್ತಿನಲ್ಲಿ ಆತನು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತ ಒಂದು ಪ್ರಾಕ್ಟೀಸ್ ನ ಇಟ್ಕೊಂಡಿದ್ರು. ಸೊ ಈ ಒಂದು ಪ್ರಾಕ್ಟೀಸ್ ಎಲ್ಲಿಂದ ಬಂತು ಅಂದ್ರೆ, ಯಹೂದ್ಯರು ಅವರ ದೇವಾಲಯದಲ್ಲಿ ನಡೆಸುವಂತ ವಿಷಯಗಳನ್ನ ನೋಡುವಾಗ ಯಹೂದ್ಯರಿಗೆ ಈ 3 ಗಂಟೆ ಯಾವಾಗ ಆಗತ್ತೋ ಅದು ಪ್ರಾರ್ಥನೆಯ ಸಮಯ ಅಂತ ಅವರಿಗೆ ಒಂದು ಕ್ರಮ ಇತ್ತು. ಅದನ್ನ ನಾವು ನೋಡುವಾಗ ಅದು ಧೂಪವನ್ನ ನೀಡುವಂತ ಸಮಯ ಅಂತ ಕೂಡ ಹೇಳ್ತಾ ಇದ್ರು, ಟೈಮ್ ಆಫ್ ಇನ್ಸೆನ್ಸ್ ಅಂತ ಕೂಡ ಹೇಳ್ತಾ ಇದ್ರು. ಸೊ ಆ ಟೈಮಲ್ಲಿ ಏನ್ ಮಾಡೋರು ಅಂದ್ರೆ ಸಹೋದರರೇ, ಆ ದೇವಾಲಯದಲ್ಲಿ ಯಾಜಕರು ಅಲ್ಲಿ ಏನ್ರಿ ಆ ಒಂದು ಗೋಟ್ನ ಅಲ್ವಾ, ಏನಂತ ಹೇಳ್ತೀರ, ಲ್ಯಾಂಬ್, ಆ ಒಂದು ಕುರಿನ ಅಲ್ಲಿ ಸಾಯಂಕಾಲ ಹೊತ್ತಿನ ಕುರಿಗೆ ಆ ಒಂದು ಸ್ಯಾಕ್ರಿಫೈಸ್ ಮಾಡುವಂತ ಒಂದು ಟೈಮ್ ಆಗಿತ್ತು ಅದು. ಸೊ ಇದೆಲ್ಲ ಕ್ರಮವಾಗಿ ಇದ್ದದನ್ನ ನೋಡ್ತೀವಿ ಸಹೋದರರೇ. ಈ ಟೈಮು ಯಹೂದ್ಯರು ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಅವರು ಕಾಲ ಅಲ್ಲಿ ಕಲಿಯುವಂತದ್ದಾಗಿತ್ತು. ಆ ಒಂದು ಸಮಯವನ್ನ ಅದಕ್ಕೋಸ್ಕರ ಅವರು ಇಡುವಂತದ್ದಾಗಿತ್ತು. ಆ ಒಂದು ಪದ್ಧತಿನ ಕೊರ್ನೇಲಿಯೋ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದಂತೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಈ ವಚನವನ್ನ 2-3 ವಚನವನ್ನ ನೋಡುವಾಗ ಇದು ಯಹೂದ್ಯರಿಗೆ ಎಷ್ಟು ಮಹತ್ವವಾದ ಒಂದು ಕಾಲ ಸಮಯ ಅಂತ ನಾವು ನೋಡ್ಬೋದು. ಲೂಕನ ಸುವಾರ್ತೆ 1ನೇ ಅಧ್ಯಾಯ 10ನೇ ವಚನ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 10ನೇ ವಚನ. ಓದಿ ಯಾರಾದ್ರೂ. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಓಕೆ, ಸೊ ಇಲ್ಲಿ ಯಾವ ವಿಷಯ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಇದು ಆ ಜಕಾರಿಯ ವಿಷಯದಲ್ಲಿ ನಡೆದಂತ ಒಂದು ಕಾರ್ಯ ಕೂಡ ನಾವು ನೋಡ್ತೀವಿ ಅಲ್ವಾ. ಸೊ ಅಲ್ಲಿ ಧೂಪವನ್ನ ಏರಿಸುವ ಒಂದು ಸಮಯ ಅಂತ ಬರ್ತದೆ ವಚನ ಅಲ್ವಾ. ಸೊ ದ ಟೈಮ್ ಆಫ್ ಇನ್ಸೆನ್ಸ್, ಇದೆಲ್ಲ ಏನಂದ್ರೆ ಯಹೂದ್ಯರು ದೇವಾಲಯದಲ್ಲಿ ಮಾಡದಂತ ಒಂದಷ್ಟು ಪದ್ಧತಿಗಳು ಅಂತ ನೋಡ್ತೀವಿ. ಇದು ನಾವು ಹಳೆ ಒಡன்பಡಿಕೆಯಲ್ಲಿ ನೋಡಿದ್ರು ಕೂಡ ಇದರ ಒಂದು ಮಾಹಿತಿ ನಮಗೆ ಸಿಗತ್ತೆ ಅಲ್ವಾ. ಸೊ ಅಲ್ಲಿ ನಾವು ನೋಡುವಾಗ ಅರಣ್ಯಕಾಂಡದಲ್ಲಿ ಒಂದು ವಚನವನ್ನ ಓದೋಣ. ಅರಣ್ಯಕಾಂಡ 29ನೇ ಅಧ್ಯಾಯ 39ನೇ ವಚನ. ಎಕ್ಸಡಸ್ 29th ಚಾಪ್ಟರ್ 39th ವರ್ಸ್ ನೋಡೋಣ. ಬ್ರದರ್ 29. 29:39. ನೀವು ಕಾಣಿಕೆಯಾಗಲಿ ಹರಕೆಯನ್ನು ತೀರಿಸುವುದಕ್ಕಾಗಲಿ ಮಾಡುವ ಸರ್ವಾಂಗ ಹೋಮ, ದಾನ ನೈವೇದ್ಯ ಸಮರ್ಪಣೆ, ಸಮಾಧಾನ ಯಜ್ಞ ಇವುಗಳನ್ನಲ್ಲದೆ ಹಬ್ಬಗಳ ದಿನಗಳಲ್ಲಿ ಮೇಲೆ ಸೂಚಿಸಿರುವ ಯಜ್ಞಗಳನ್ನು ಹೆಚ್ಚಾಗಿ ಮಾಡಬೇಕು. ಓಕೆ, ಇದೆಲ್ಲ ನೋಡ್ಬೇಕಾದ್ರೆ ಆ 3 ಗಂಟೆ ಸಾಯಂಕಾಲದ ವೇಳೆಯಲ್ಲಿ ಒಂದು ಯಜ್ಞಗಳನ್ನ ಸಮರ್ಪಣೆ ಮಾಡುವಂತ ಒಂದು ವಿಷಯ. ಸೊ ಈ ಟೈಮಲ್ಲಿ ಅಲ್ಲಿ ಯಹೂದ್ಯರು ವಿಶೇಷವಾಗಿ ಪ್ರಾರ್ಥನೆಯ ಕಾಲ ಸಮಯವಾಗಿತ್ತು. ಅದೇ ಒಂದು ಕ್ರಮವನ್ನ ಇಲ್ಲಿ ಕೊರ್ನೇಲಿಯ ಕೂಡ ಏನ್ ಮಾಡ್ತಾ ಇದ್ರಂತೆ, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು.
ಸಹೋದರರೇ, ಆ ಒಂದು ಹೊತ್ತಿನಲ್ಲಿ ಅಲ್ಲಿ ಹೇಳುವಾಗ ಹೇಳ್ತಾರೆ, ನಾನು ಉಪವಾಸ ಮಾಡ್ತಾ ಇರುವಾಗ ನನ್ನ ಮನೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಯಾವ ರೀತಿ ಕಾಣಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ಸಹೋದರರೇ, ಒಬ್ಬ ವ್ಯಕ್ತಿ ಹೆಂಗೆ ಕಾಣಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ, ಅವರು ತುಂಬಾ ಅವರ ಬಟ್ಟೆ ಹೆಂಗಿತ್ತಂತೆ, ತುಂಬಾ ಬ್ರೈಟ್ ಆಗಿ ಬೆಳಕಾಗಿತ್ತು ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ರೀತಿಯ ವ್ಯಕ್ತಿ ನನಗೆ ಕಾಣಿಸಿಕೊಂಡು ನನ್ನ ವಿಚಾರವಾಗಿ ಮಾತಾಡ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಕೊರ್ನೇಲಿಯನೇ, ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತು ಅಂತ ಹೇಳ್ತಾರೆ. ನೀನು ಮಾಡಿದಂತ ದಾನ ಧರ್ಮಗಳು ದೇವರ ಮುಂದೆ ಅದು ಏನಾಯ್ತ್ರಿ, ಆತನ ಒಂದು ನೆನಪಿಗೆ ಅದು ಬಂದಿದೆ ಅಂತ ಹೇಳ್ತಾರೆ ಸಹೋದರ. ನೋಡ್ರಿ ಎಂತ ಒಂದು ವಿಷಯ. ಸೊ ಈ ಒಂದು ಕೊರ್ನೇಲಿಯೋ ಯಾವ ಒಂದು ಸಮಯದಿಂದ ಈ ತರ ಯಹೂದ್ಯರ ದೇವರ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಯಹೂದ್ಯರ ಪದ್ಧತಿಗಳನ್ನ ಸ್ವಲ್ಪ ಅವರು ಅಳವಡಿಸ್ಕೊಂಡು, ಅವರು ನಿಜವಾಗ್ಲೂ ಯಾರು ದೇವರು ಅಂತ ಹುಡುಕ್ತಾ ಇರುವ ಪರಿಸ್ಥಿತಿಯಲ್ಲಿ ಸಹೋದರರೇ, ಅವರ ಗುಣಗಳೆಲ್ಲಾನು ತುಂಬಾ ನೀತಿಯ ಗುಣಗಳಾಗಿತ್ತು, ಉದಾರದ ಗುಣಗಳಾಗಿತ್ತು ಅಲ್ವಾ. ಇದೆಲ್ಲ ನೋಡ್ಬೇಕಾದ್ರೆ ನಿಜವಾದ ದೇವರು ಯಾರು ಅಂತ ಹುಡುಕುವ ಒಂದು ಪ್ರಯತ್ನದಲ್ಲಿದ್ರು. ಯಹೂದ್ಯ ದೇವರೇ ಒಂದು ವೇಳೆ ನಿಜವಾದ ದೇವರು ಇರಬೇಕು ಅಂತ ಹೇಳಿ ಒಂದಷ್ಟು ವಿಷಯಗಳನ್ನ ಅವ್ರು ಆಗ್ಲೇ ಏನ್ ಮಾಡ್ತಾ ಇದ್ರಂತೆ, ಅವರು ಪದ್ಧತಿಯಾಗಿ ಅಥವಾ ಒಂದು ಕ್ರಮವಾಗಿ ಅದನ್ನೆಲ್ಲ ಪಾಲನೆ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಇವ್ರು ಯಾವಾಗಿಂದ ಈ ಒಂದು ನಂಬಿಕೆಯಲ್ಲಿ ಇದ್ರು ಅಂತ ನಮಗ್ ಗೊತ್ತಿಲ್ಲ. ಒಂದು ವೇಳೆ ಯೇಸು ಸ್ವಾಮಿ ಇದ್ದ ಕಾಲ ಸಮಯದಿಂದ ಹಿಂಗಿದ್ರ, ಅಥವಾ ಅಪೋಸಲ್ ಟೈಮಿಂದ ಇವ್ರು ಆಯ್ತಾ ಅಂತ ಗೊತ್ತಿಲ್ಲ ನಮ್ಗೆ. ಆದ್ರೆ ಒಂದು ವೇಳೆ ಇವರು ಯೇಸು ಸ್ವಾಮಿಯ ಒಂದು ಸಮಯದಲ್ಲೇ ಈ ರೀತಿಯ ಒಂದು ಗುಣವನ್ನ ಹೊಂದಿದ್ದವರಾಗಿದ್ರೆ, ಯಾಕೆ ಯೇಸು ಸ್ವಾಮಿ ಈತನನ್ನ ಅವ್ರು ಇರುವಾಗಲೇ ಕರ್ಕೊಂಡಿರಬಾರ್ದು ಅಂತ ಒಂದು ಯೋಚನೆ ಮಾಡಿದಾಗ, ಅದು ಅನ್ಯ ಜನರ ಒಂದು ಕಾಲ ಇರಲಿಲ್ಲ ಅಂತ ಕೂಡ ನಮಗೆ ಗೊತ್ತಾಗ್ತಾ ಇದೆ. ಒಂದು ವೇಳೆ ಅನ್ಯ ಜನರ ಕಾಲ ಇದ್ದಿದ್ರೆ ನಿಜವಾಗ್ಲೂ ಈತನನ್ನ ಯೇಸು ಸ್ವಾಮಿನೇ ಆತನಿಗೆ ಒಂದು ಆಹ್ವಾನ ಕೊಟ್ಟಿರ್ಬೋದು. ಸಹೋದರರೇ, ಯೋಚನೆ ಮಾಡಿ ನೋಡಿ ಯಾವ ರೀತಿ ಅಂತ. ಸೊ ಒಂದಷ್ಟು ಮಾಹಿತಿಗಳು ಯಹೂದ್ಯರ ಬಗ್ಗೆ ಗೊತ್ತಿದ್ರು ಕೂಡ ಅವ್ರಿಗೆ ಅಲ್ಲಿ ಮುಖ್ಯವಾಗಿ ಏನ್ ಬೇಕಾಗಿತ್ತು ಅಂದ್ರೆ, ಯೇಸು ಸ್ವಾಮಿನೇ ಮೇಸಾಯ ಅಂತ ಸತ್ಯವೇದದಲ್ಲಿ ಇರುವಂತ ರಹಸ್ಯಗಳು ಈಗ ಆತನಿಗೆ ಗೊತ್ತಾಗ್ಬೇಕು. ಏಕೈಕ ದೇವರು ಯಾರು, ಆತನ ಮಗನು ಯಾರು, ಸೊ ಆತನ ಮಗನು ಯಾವ ರೀತಿ, ಆತನು ಮೆಸ್ಸಯ ಅಂತ ಇಷ್ಟು ವಿಚಾರಗಳು ಅವರಿಗೆ ಬೇಕಾಗಿತ್ತು ಸಹೋದರರೇ. ಅದಕ್ಕೋಸ್ಕರನೇ ಪೇತ್ರನನ್ನ ಕರಿ ಅಂತ ಹೇಳಿ ಆ 32ನೇ ವಚನವನ್ನ ಓದನ. 10:32. ನೀನು ಯೋಪಕ್ಕೆ ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸಿಮೋನನನ್ನು ಕರೆಸಬೇಕು. ಅವನು ಚರ್ಮಕನಾದ ಸಿಮೋನನ ಮನೆಯಲ್ಲಿ ಇಳುಕೊಂಡಿದ್ದಾನೆ. ಆ ಮನೆ ಸಮುದ್ರದ ಬಳಿಯಲ್ಲಿ ಅದೇ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲಿ ದೇವದೂತನು ಕಾಣಿಸ್ಕೊಂಡ್ರು. ಅವ್ರು ಹೇಳಿದಂತ ವಿಷಯ ಇಷ್ಟೇ. ಸೊ ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತು, ಅದರಿಂದ ನೀನ್ ಏನ್ ಮಾಡು ಈಗ ಅಂದ್ರೆ, ನೀನು ಈ ರಕ್ಷಣೆಯ ಮಾರ್ಗಕ್ಕೆ ಬರಬೇಕಾದ್ರೆ, ದೇವರ ಒಂದು ಸಂಕಲ್ಪಕ್ಕೆ ನೀನು ಕೂಡ ಒಂದು ಬಾಧ್ಯದಾರರಾಗ್ಬೇಕು ಅಂದ್ರೆ, ಫಸ್ಟು ದೇವರ ಒಂದು ವಿಚಾರವನ್ನ ಇನ್ನ ಕುಲಂಕುಷವಾಗಿ ನೀನು ತಿಳ್ಕೋಬೇಕು ಅಂತ ಹೇಳಿ ಪೇತ್ರನನ್ನ ನೀನ್ ಕರೆಸ್ಕೊಂಡು ಆ ವಿಚಾರಗಳನ್ನ ನೀನೇನ್ ಮಾಡು, ತಿಳ್ಕೋ ಅಂತ ಹೇಳಿ ನನಗೆ ಹೇಳಿದ್ರು ಅಂತ ಹೇಳ್ತಾರೆ. ಸೊ ಈ ತರ ದೂತನು ಹೇಳಿದ ನಂತರ ನಾನ್ ಏನ್ ಮಾಡ್ದೆ ಅಂತ 10ನೇ ಅಧ್ಯಾಯ 33ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ. 10ನೇ ಅಧ್ಯಾಯ 33ನೇ ವಚನ. ಅದೇ ಅಂದನು, ನಾನು ತಡ ಮಾಡದೆ ನಿನ್ನ ಹತ್ತಿರ ಕಳಿಸಿದೆನು, ನೀನು ಬಂದದ್ದು ಉಪಕಾರವಾಯಿತು. ಹೀಗಿರುವುದರಿಂದ ಕರ್ತನು ನಿನಗೆ ಅಪ್ಪಣೆ ಕೊಟ್ಟಿರುವ ಎಲ್ಲಾ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ಓಕೆ ರೀ, ನೋಡ್ರಿ ಇದೇ ತುಂಬಾ ಮುಖ್ಯವಾದ ಸಹೋದರರೇ. ಸೊ ಅಲ್ಲಿ ಯಾವಾಗ ದೂತನು ಬಂದು ಆ ಒಂದು ವಿಷಯಗಳನ್ನ ತಿಳಿಸಿದ್ರು, ಅಲ್ಲಿ ಹೇಳ್ತಾರೆ,
ಇಮ್ಮಿಡಿಯೇಟ್ ಆಗಿ ಅಂತ ಹೇಳ್ತಾರೆ. ತಕ್ಷಣ ಅಲ್ಲಿ ಯಾವುದೇ ರೀತಿಯ ಒಂದು ಯೋಚನೆ ಇಲ್ಲದೆ, ಒಂದು ಡೌಟ್ ಇಲ್ಲದೆ ಅಲ್ವಾ, ಒಂದು ಅನುಮಾನ ಪಡದೆ ಅವ್ರು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೇಳ್ತಾರೆ, ನಾನ್ ನಿನ್ನನ್ನ ಕರ್ಕೊಳ್ಳೋಕೆ ನಾನು ತಯಾರಿ ಮಾಡಿದ್ದೆ ಅಂತ ಹೇಳ್ತಾರೆ. ಸಹೋದರರೇ, ನಾನು ತಯಾರಿ ಮಾಡಿದ್ದೆ ಅಂತ ಹೇಳುವಾಗ ಅಲ್ಲಿ ನಡೆದಂತ ಘಟನೆಗಳು ಎಲ್ಲ ನಮಗ್ ಗೊತ್ತು. ಯಾವ ರೀತಿ 2 ಆಳುಗಳನ್ನ ರೆಡಿ ಮಾಡಿದ್ರು, ಯಾವ ರೀತಿ ಸೈನಿಕರನ್ನ ರೆಡಿ ಮಾಡಿದ್ರು, ಅಲ್ಲಿ ಹೋಗಿ ಸಾಕ್ಷಿ ಹೇಳಿ ಅವ್ರನ್ನ ಕರ್ಕೊ ಬಂದ್ರು ಅಂತ ನೋಡಿದ್ವಿ. ಸೊ ಇದೆಲ್ಲ ನಾವು ನೋಡುವಾಗ ಸಹೋದರರು ಹೇಳ್ತಾರೆ, ಅದನ್ನ ಕೇಳಿ ನೀನು ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾರೆ ಸಹೋದರರೇ. ನೀನು ಬಂದಿದ್ದೀರಾ ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ವಿಷಯದಲ್ಲಿ ನೋಡ್ಬೇಕಾದ್ರೆ, ಈಗ ನೀವು ಬಂದಿದ್ದೀರಾ, ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ, ಈಗ ನೀವು ಹೇಳುವಂತ ಮಾತುಗಳನ್ನ ಕೇಳೋದಿಕ್ಕೆ ನಾವು ತಯಾರಿಯಾಗಿದ್ದೀವಿ ಅಂತ ಆ ಒಂದು ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಆ ಸುವಾರ್ತೆ ಯಾವ ರೀತಿ ಈಗ ಕೊರ್ನೇಲಿಯ ಮನೆಗೆ ದೇವರು ತಲುಪಿಸಿದ್ರು ಅಂತ ನೋಡ್ತೀವಿ. ಅವರ ಮನಸ್ಸುಗಳು ಯಾವ ರೀತಿ ಅದಕ್ಕೆ ಸಿದ್ಧವಾಗಿತ್ತು ಅಂತ ನೋಡ್ತೀವಿ. ಅದರಿಂದ ಅಲ್ಲಿ ನೋಡುವಾಗ ಪೇತ್ರನ ಒಂದು ಆಹ್ವಾನ, ಪೇತ್ರನ ಒಂದು ವಿಷಯ ಯಾವ ರೀತಿ ಕೊರ್ನೇಲಿಯೋ ಅಲ್ಲಿ ಏನ್ ಮಾಡಿದ್ರಿ, ಅಲ್ಲಿ ಅಪ್ರಿಶಿಯೇಟ್ ಮಾಡಿದ್ರು. ನೀನೊಬ್ಬ ಅಪೊಸ್ತಲನಾಗಿದ್ರು ಕೂಡ ಯಾವುದೇ ರೀತಿಯ ವಿಚಾರಗಳಲ್ಲಿ ನೀನು ಹಿಂದಿರುಗಿ ನೀನು ಯೋಚನೆ ಮಾಡದೆ ನೀನು ಕರೆದಿರುವ ಒಂದು ವಿಷಯದಲ್ಲಿ ಬಂದ್ರಲ್ಲ, ಸೊ ಅದು ದೇವರ ಒಂದು ಸಂಕಲ್ಪ ಅಂತ ಹೇಳಿ ತುಂಬಾ ಸಂತೋಷದಿಂದ ಆ ವಿಷಯಗಳನ್ನ ವ್ಯಕ್ತಪಡಿಸೋದನ್ನ ನೋಡ್ತೀವಿ ಸಹೋದರರೇ. ಸೊ ಅದನ್ನ ಕಳಿಸಿದ ನಂತರ ನಾನು ಏನ್ ಮಾಡಿದೆ, ನೀವು ಬಂದೇ ಬರ್ತೀರಾ ಅಂತ ಹೇಳಿ ಇಷ್ಟು ಸಿದ್ಧತೆಗಳನ್ನ ಮಾಡಿದ್ವಿ. ನಾವೆಲ್ಲರೂ ಈಗ ಒಟ್ಟುಗೂಡಿ ಇಲ್ಲಿ ಕೂತಿದ್ದೀವಿ. ಏನಕ್ಕೆ ಅಂದ್ರೆ, ನೀವು ದೇವರ ಸಂಕಲ್ಪವನ್ನ ಯೇಸು ಸ್ವಾಮಿಯ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಅಂತ ನಾವು ಕಾಯ್ತಾ ಇದ್ದೀವಿ ಅಂತ ಒಂದು ವಿಷಯವನ್ನ ವ್ಯಕ್ತಪಡಿಸ್ತಾರೆ. ಸೊ ಈಗ ಪೇತ್ರನು ಸಾಕ್ಷಿಯನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇದನ್ನ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಪೇತ್ರನ ಒಂದು ಸಾಕ್ಷಿಯನ್ನ ನಾವು ನಿಧಾನಕ್ಕೆ ನಾವು ನೋಡೋಣ. ದೇವರು ಈ ದಿನ ಈ ಒಂದು ವಾಕ್ಯಗಳನ್ನ ನಮ್ಗೆ ಕೊಟ್ಟು ನಮ್ಮ ಮನಸ್ಸಲ್ಲಿ ದೇವರ ಒಂದು ವಿಚಾರ ಯಾವ ರೀತಿ ದೇವರು ನಡೆಸ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಅದರಿಂದ ಸಹೋದರರೇ, ನೀವು ಕೂಡ ಈ ದಿನದಲ್ಲಿ ಬರುವಂತ ಕ್ರಿಸ್ತನ ಮರಣದ ಒಂದು ವಿಚಾರವಾಗಿ ನಾವು ಜ್ಞಾಪಿಸ್ಕೊಳ್ಳೋದಕ್ಕೆ ವರ್ಷಕ್ಕೆ ಒಮ್ಮೆ ಒಂದು ಅವಕಾಶ ದೇವರು ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ಈ ಪಾಠಗಳನ್ನೆಲ್ಲ ಕೇಳುವಾಗ ನಾವು ಯಾವ ರೀತಿಯ ಒಂದು ಛಲ, ಯಾವ ರೀತಿ ಕೊರ್ನೇಲಿಯ ತರ ನಾವು ಕೂಡ ಒಂದು ದಿನ ಅನ್ಯ ಜನರಾಗಿದ್ವಿ, ದೇವರನ್ನ ಗೊತ್ತಿಲ್ಲದೆ ಇರುವಂತ ಜನರಾಗಿದ್ವಿ, ಯೇಸು ಸ್ವಾಮಿಯನ್ನ ಗೊತ್ತಿಲ್ಲದೆ ಇರೋರಿದ್ವಿ. ಆದ್ರೆ ದೇವರು ಆತನ ಕೃಪೆಯನ್ನ ತೋರಿಸಿ ನಮ್ಗೆ ಈ ಸತ್ಯದ ಬೆಳಗ್ಗೆಗೆ ಕರ್ಕೊ ಬಂದು ಸತ್ಯವೇದದ ವಿಷಯವಾಗಿ ನಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ತಿಳಿಸ್ಕೊಟ್ಟಿರುವಾಗ ನಾವು ದೇವರಿಗೆ ಎಷ್ಟು ವಿಧೇಯರಾಗಿರ್ಬೇಕು. ಯೇಸು ಸ್ವಾಮಿ ಮೆಸ್ಸಯ ಅಂತ ಮಾತ್ರ ನಾವು ಅರ್ಥ ಮಾಡ್ಕೊಂಡಿಲ್ಲ, ಯೇಸು ಸ್ವಾಮಿಯ ಶರೀರದ ಒಂದು ಅಂಗವಾಗಿ, ಒಂದು ಭಾಗವಾಗಿ ನಮ್ಮನ್ನ ಕರೆದಿದ್ದಾರೆ ಅಂತ, ಒಂದು ವಿಶೇಷವಾದ ಕರೆಗೆ ನಮ್ಮನ್ನ ಕರೆದಿದ್ದಾರೆ ಅಂತ ನಮಗ್ ಗೊತ್ತಿದೆ. ಅದರಿಂದ ಕೊರ್ನೇಲಿಯ ತರ ನಾವೇನ್ ಮಾಡೋಣ, ಎಲ್ಲಾ ಸಿದ್ಧತೆಗಳನ್ನ ಮಾಡಿ ನಾವು ಇನ್ನ ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆದು ಯೇಸು ಸ್ವಾಮಿಯ ಒಂದು ಮಾರ್ಗವನ್ನ ಇನ್ನ ಅತಿ ಹೆಚ್ಚಾಗಿ ನಾವು ನಡೆದು ನಾವು ಈ ಒಂದು ಮರಣದ ಒಂದು ಜ್ಞಾಪಿಸುವ ಒಂದು ದಿನವನ್ನ ನಾವು ಮುಂದೂಡುವ ಆ ಒಂದು ಸಮಯದಲ್ಲಿ ನಮ್ಮ ಹೃದಯಗಳನ್ನ ಸಿದ್ಧತೆ ಪಡಿಸ್ಕೊಂಡು ನಾವು ದೇವರ ಸಂಕಲ್ಪಕ್ಕೆ ಇನ್ನ ನಮ್ಮನ್ನ ಒಪ್ಪಿಸಿಕೊಟ್ಟು ನಾವು ಈ ಒಂದು ಓಟದ ಈ ಒಂದು ಮಾರ್ಗವನ್ನ ಇಕ್ಕಟ್ಟಾಗಿದ್ರು ಕೂಡ ಅದು ಸಂತೋಷದಿಂದ ನಾವು ಓಡೋಣ. ಯಾಕಂದ್ರೆ ದೇವರು ನಮ್ಗೆ ಸಿದ್ಧತೆ ಮಾಡಿರುವಂತ ಒಂದು ಆಶೀರ್ವಾದ ಎಲ್ಲ ಈ ಲೋಕದಲ್ಲಿ ಯಾವುದೇ ರೀತಿಯ ಒಂದು ವಿಷಯಗಿಂತ ತುಂಬಾ ದೊಡ್ಡದಾಗಿರೋಂಥದ್ದಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಇದನ್ನ ನಾವು ಈ ದಿನ ಕೂಡ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ
33ನೇ ವಚನ ತನಕ ಈ ದಿನ ನಾವು ನೋಡಿದ್ವಿ. ಸೊ ಇದನ್ನ ನೀವು ದಯವಿಟ್ಟು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಇವತ್ತು ನೋಡಿದಂತ ಈ ಒಂದು ವಚನಗಳನ್ನ ಮತ್ತೆ ನೀವು ಮೆಲುಕಾಕಿ ನೀವು ಅದನ್ನ ಧ್ಯಾನ ಮಾಡಿದಾಗ ಇನ್ನೂ ಒಂದಷ್ಟು ವಿಷಯಗಳು ದೇವರು ನಿಮಗೆ ತಿಳಿಸುವಂತದ್ದಾಗಿದೆ. ಸೊ ಅದರಿಂದ ಬರುವಂತ ವಾರ ದೇವರ ಕೃಪೆ ಇದ್ರೆ ನಾವು 10ನೇ ಅಧ್ಯಾಯ 34ನೇ ವಚನದಿಂದ ಪೇತ್ರನ ಸಾಕ್ಷಿಯನ್ನ ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ ನಮ್ಮನ್ನು ನಡೆಸಲಿ ಅಂತ ಹೇಳಿ ಈ ಒಂದು ವಿಷಯದಲ್ಲಿ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಪಾಠವನ್ನ ನಾವು ಮುಕ್ತಾಯಗೊಳ್ಳೋಣ. ನಮ್ಮ ಮಧ್ಯದಲ್ಲಿರುವಂತ ಸಹೋದರ ಜಯರಾಮ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಜಯರಾಮ್ ಬ್ರದರ್ ಇದ್ದೀರಾ? ಸರಿ, ಓಕೆ. ಬ್ರದರ್ ರವಿ ಬ್ರದರ್ ದಾವಣಗೆರೆ. ಸಾರಿ ಒಂಚೂರು ಕಾರ್ ಓಡಿಸ್ತಿದ್ದೆ ಬ್ರದರ್. ಸರಿ ಸರಿ, ಜಯರಾಮ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಪ್ಲೀಸ್? ಇಲ್ಲ ಬ್ರದರ್ ಅವರು. ಸರಿ ಸರಿ, ಓಕೆ ಓಕೆ ಸಿಸ್ಟರ್. ಸರಿ ಸರ್. ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ನನಗೆ ಸುಮಾರು ಸಹೋದರಗಳು ಅಷ್ಟು ಇದಿಲ್ಲ. ಇಲ್ಲಿ ನೋಡಿನೇ ನಾನು ನವೀನ್ ಬ್ರದರ್, ನವೀನ್ ಕುಮಾರ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸರಿ ಸರಿ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆ, ಈ ದಿನದಲ್ಲೂ ಕೂಡ ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರಿ. ಅದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಸಹೋದರರಾಗಿ ನಾವು ಒಟ್ಟುಗೂಡಿ ಈ ಒಂದು ವಾಕ್ಯಗಳನ್ನ ಧ್ಯಾನ ಮಾಡಿ ಅದರಿಂದ ಒಂದಷ್ಟು ಬುದ್ಧಿಪಾಠಗಳನ್ನ ಕಲಿಯೋದು ಮಾತ್ರ ಅಲ್ಲದೆ, ಆದಿ ಸಭೆಯಲ್ಲಿ ಯಾವ ರೀತಿ ಅಪೋಸ್ಟಲರ ಮೂಲಕ ಸಭೆಗೆ ಆ ಒಂದು ಸತ್ಯವನ್ನ ನೀವು ಕೊಟ್ಟರೋ, ಅದೇ ರೀತಿಯಲ್ಲಿ ಈ ದಿನದಲ್ಲೂ ಕೂಡ ನಿಮ್ಮ ಭಕ್ತರ ಮೂಲಕ ಸತ್ಯವನ್ನ ನಮಗೆ ನೀವು ಕೊಟ್ಟು ನಮ್ಮ ನಂಬಿಕೆ, ನಮ್ಮ ಒಂದು ಓಟದ ನಿರೀಕ್ಷೆಯನ್ನ ನೀವು ಹೆಚ್ಚುಪಡಿಸೋದಿಕ್ಕೆ ಕೃಪೆ ತೋರಿಸಿದ್ದೀರಾ. ಅದಕ್ಕೋಸ್ಕರ ಕೂಡ ನಿಮಗೆ ನಾವು ಕೃತಜ್ಞತೆನ ಸಲ್ಲಿಸೋರಾಗಿದ್ದೀವಿ. ತಂದೆಯಾದ ದೇವರೇ, ಬರುವಂತ ಈ ಒಂದು ಹಬ್ಬದ ವಿಚಾರದಲ್ಲಿ ನಾವು ಯಾವ ರೀತಿ ನಮ್ಮಲ್ಲಿ ಹುಳಿಯನ್ನ ತೆಗೆದುಹಾಕಿ ನಾವು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ಇನ್ನೂ ಅತಿ ಹೆಚ್ಚಾದ ಒಂದು ಗಮನವನ್ನ ಕೊಟ್ಟು ನಡೆಯೋದಕ್ಕೂ, ದೇವರ ಮುಂದೆ ಯೋಗ್ಯನಾಗಿರೋದಕ್ಕೆ ನಮ್ಮನ್ನೇ ನಾವು ತಯಾರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೃಪೆ, ನಿಮ್ಮ ದಯೆ ನಮಗೆ ಬೇಕಾಗಿದೆ. ತಂದೆಯಾದ ದೇವರೇ, ಅದನ್ನ ಕೂಡ ನೀವು ದಯಪಾಲಿಸ್ಬೇಕು ಅಂತ ಈ ದಿನದಲ್ಲಿ ಕೇಳ್ಕೊತೀವಿ. ಬರುವಂತ ದಿನಗಳಲ್ಲಿ ನಿಮ್ಮ ಚಿತ್ತದ ಪ್ರಕಾರ ಈ ಒಂದು ಪಾಠಗಳನ್ನ ಮುಂದುವರ್ಸೋದಿಕ್ಕೆ ನಿಮ್ಮ ಕೃಪೆ, ನಿಮ್ಮ ದಯೆಯನ್ನ ತೋರಿಸ್ಬೇಕು ಅಂತ ಈ ದಿನದಲ್ಲಿ ಕೂಡ ಈ ಪ್ರಾರ್ಥನೆಯನ್ನ ನಿಮ್ಮ ಕುಮಾರನು ಮತ್ತೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೋರಂತ ಆಗಿದ್ವಿ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್.